ನಮಸ್ತೆ. ಕೆಲವು ಥರದ ಸಮಸ್ಯೆಗಳಿಗೆ ಎಷ್ಟೇ ಔಷಧಿ ಮಾಡಿದರೂ ಕೂಡ ಅದಕ್ಕೆ ಪರಿಹಾರ ಸಿಗೋದಿಲ್ಲ. ಈ ಆರೋಗ್ಯದ ಸಮಸ್ಯೆಗಳನ್ನು ನಾನು 3 ಭಾಗ ಮಾಡಿ ನಿಮಗೆ ಇವತ್ತು ಮಾಹಿತಿ ಕೊಡ್ತೀನಿ. ಒಂದು, ದೇಹಕ್ಕೆ ಬರುವಂತಹ ಸಮಸ್ಯೆ. ಇಂತಹ ಸಮಸ್ಯೆಗಳಿಗೆ ನಾವು ಡಾಕ್ಟರ್ ಹತ್ರ ಹೋಗಿ ಔಷಧಿ ತೆಗೆದುಕೊಂಡ್ರೆ ಅದು ಪರಿಹಾರ ಆಗುತ್ತೆ. ಎರಡನೇದು ಮನಸ್ಸಿಗೆ ಬರುವಂಥದ್ದು, ಮೂರನೇದು ಮನಸ್ಸಿಂದ ದೇಹಕ್ಕೆ ಬರುವಂಥದ್ದು, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ. ಈ 2 ಥರದ ಸಮಸ್ಯೆಗಳಿಗೆ ಭಾರಿ ಕಷ್ಟ, ಅದಕ್ಕೆ ಚಿಕಿತ್ಸೆ ನಮಗೆ ಸಿಗೋದಿಲ್ಲ. ಉದಾಹರಣೆಗೆ ಈ ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್ನು, ಇನ್ಸೋಮೇನಿಯಾ, ಈ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳು ಏನು ಕರಿತೀವಿ, PCOD, PCOS ಅಂತ ಏನು ಕರ್ಕೊಳ್ತೀರಾ, ಥೈರಾಯ್ಡು, ಈ ಮೈಗ್ರೇನು, ಸೈನಸ್ಸು, ಈ ಆಸಿಡಿಟಿ, ಬಹುತೇಕ ಏನು ಹೈಪರ್ ಟೆನ್ಷನ್ ಅಂತ ಕರಿತೀರಿ, ಹೃದ್ರೋಗ ಅಂತ ಕರಿತೀರಿ, ಇವೆಲ್ಲವೂ ಕೂಡ ಮನಸ್ಸಿಂದ ದೇಹಕ್ಕೆ ಬರುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಇದರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಇವತ್ತು. ಹಾಗೆ ಯಾರಾದರೂ ಲೈವ್ ನೋಡ್ತಾ ಇದ್ರೆ ಕಾಣಿಸ್ತಾ ಇದೆಯಾ, ಕೇಳಿಸ್ತಾ ಇದೆಯಾ ಅಂತ ಕನ್ಫರ್ಮ್ ಮಾಡಿ. ನಾನು ಲೈವ್ನ ಕಂಟಿನ್ಯೂ ಮಾಡ್ತೀನಿ. ಈ ಶಿವರಾತ್ರಿ ಆದಮೇಲೆ ಸ್ವಲ್ಪ ನನಗೆ ತಿರುಗಾಟ ಜಾಸ್ತಿ ಆಗಿದ್ದರಿಂದ ವಜ್ರಕ್ರಿಯೆಯನ್ನು ಮಾಡಲಿಕ್ಕೆ ಆಗಲಿಲ್ಲ. ನಾಡಿದ್ದು 23ನೇ ತಾರೀಕಿಂದ ವಜ್ರಕ್ರಿಯೆಯ 15ನೇ ಬ್ಯಾಚು ಶುರುವಾಗ್ತಾ ಇದೆ. ಯಾರಿಗಾದ್ರೂ ಅಪ್ಲೈ ಮಾಡಬೇಕಾದ್ರೆ ಮಾಡಿ. ನಾಡಿದ್ದು ಕೊನೆ ದಿವಸ ಅಪ್ಲೈ ಮಾಡಲಿಕ್ಕೆ, ಕೆಲವೇ ಜಾಗ ಮಾತ್ರ ಖಾಲಿ ಇದೆ. ಇವತ್ತು ನಾಳೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇದೆ. ಅಪ್ಲೈ ಮಾಡೋರು ಮಾಡ್ಬೋದು. ಹಿಂದೆ ಅಪ್ಲೈ ಮಾಡಿದವ್ರಿಗೆ ನಾವು ಫಾಲೋ ಅಪ್ ಮಾಡ್ತಾ ಇಲ್ಲ. ನೀವೇ ಫೋನ್ ಮಾಡಿ, ನೀವೇ ಅದಕ್ಕೆ ಜಾಯಿನ್ ಆಗಬೇಕು. ಕಾಣಿಸ್ತಾ ಇದೆಯಾ? ಆಯಿತು, ಲೈವ್ನ ಕಂಟಿನ್ಯೂ ಮಾಡ್ತೀನಿ. ವಜ್ರಕ್ರಿಯೆ ಇದಕ್ಕೆಲ್ಲ ಸಹಾಯ ಆಗ್ತದೆ. ನೋಡಿ, ಒಂದು, ಡಾಕ್ಟರ್ ಹತ್ರ ಹುಷಾರಿಲ್ಲ ಅಂತ ನಾವು ಹೋಗ್ತೀವಿ. ಡಾಕ್ಟ್ರು ಇದಕ್ಕೆ ನಿಮಗೆ ಶೀತ ಬಂದಿದೆ, ನೆಗಡಿ ಬಂದಿದೆ, ಕೆಮ್ಮು ಬಂದಿದೆ, ಅಥವಾ ಯಾವುದಾದ್ರೂ ಒಂದು ಸಮಸ್ಯೆಗೆ ನಿಮಗೆ ಒಂದು ಮದ್ದನ್ನು ಕೊಡ್ತಾರೆ. ಆ ಮದ್ದನ್ನು ಕೊಟ್ಟಾಗ 1 ವಾರದಲ್ಲಿ ಆ ರೋಗ ಕಡಿಮೆ ಆಗುತ್ತೆ. ಆಗ ಡಾಕ್ಟರ್ ಹೇಳ್ತಾರೆ ಔಷಧಿನ ನಿಲ್ಲಿಸ್ಬಿಡಿ ಅಂತ. ಅಂದರೆ ನಿಮಗೆ ರೋಗ ವಾಸಿಯಾಗಿದೆ ಅಂತ ಅರ್ಥ. ಇದು ಔಷಧಿಯಿಂದ ವಾಸಿಯಾಗುವಂತಹ ಸಮಸ್ಯೆಗಳು. ಇನ್ನು ಕೆಲವು ಸಮಸ್ಯೆಗಳು ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಉದಾಹರಣೆಗೆ ನೀವು PCOD, ಥೈರಾಯ್ಡು, ಈ ಆಸಿಡಿಟಿ, ಇನ್ಸೋಮೇನಿಯಾ, ನಿದ್ರೆ ಬರದೇ ಇರೋದು, ನಿದ್ರಾಹೀನತೆ, ಸ್ಟ್ರೆಸ್ಸು, ಆಂಗ್ಸೈಟಿ, ಎದೆ ಡಬ ಡಬ ಹೊಡ್ಕೊಳ್ಳೋದು, ಮನಸ್ಸು ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಒಂದು ಟೆಂಡೆನ್ಸಿಗೆ ಹೋಗೋದು, ಡಿಪ್ರೆಷನ್ ಅಂತ ಏನೇನೋ ಹೆಸರು ಕರಿತೀರಿ, ಡಿಪ್ರೆಷನ್ ಅಂತ ಕರಿತೀರಿ ಅದಕ್ಕೆ. ಇನ್ನು ಕೆಲವು ಆಸಿಡಿಟಿ ಇಂದ ನಿಧಾನವಾಗಿ ಮೆಟಬಾಲಿಕ್ ಡಿಸಾರ್ಡರ್ಸು, ಯಾವುದು ಈ ಡಯಾಬಿಟಿಸು, ಹೈಪರ್ ಟೆನ್ಷನ್ನು, ಹೃದ್ರೋಗದ ಇಂದ ಹಿಡ್ಕೊಂಡು ಕ್ಯಾನ್ಸರ್ ತನಕ ಬಹುತೇಕ ಸಮಸ್ಯೆಗಳು, IBS ಅಂತ ಕರಿತೀವಿ, ಇರಿಟೇಬಲ್ ಬೌಲ್ ಸಿಂಡ್ರೋಮ್ಸು, ಈ ಥರ ಕೆಲವು ಸಮಸ್ಯೆಗಳು. ಈ ಸಮಸ್ಯೆಗಳಿಗೆ ನೀವು ಡಾಕ್ಟರ್ ಹತ್ರ ಒಮ್ಮೆ ಹೋದರೆ ಅವರು ಡಾಕ್ಟರ್ ಏನು ಮಾಡ್ತಾರೆ, ಈ ಔಷಧಿನ ತೆಗೆದುಕೊಳ್ಳಿ ಅಂತ ಬರ್ಕೊಡ್ತಾರೆ. ಅವರು ಬರ್ಕೊಟ್ಟಾಗ ನೀವು 1 ತಿಂಗಳು ತೊಗೊಳ್ತೀರಾ, 2 ತಿಂಗಳು ತೆಗೆದುಕೊಳ್ತೀರಾ. ತೆಗೆದುಕೊಂಡಾಗ ಡಾಕ್ಟ್ರು ಮತ್ತೆ ಹೋಗಿ 1 ತಿಂಗಳು 2 ತಿಂಗಳು ಬಿಟ್ಟು ಮತ್ತೆ ಹೋಗ್ತೀರಿ ಡಾಕ್ಟರ್ ಹತ್ರ. ನಿಮಗೆ ಒಂದು ವೇಳೆ ಆ ಕೊಟ್ಟ ಔಷಧಿಯಿಂದ ರೋಗ ವಾಸಿಯಾಗಿದೆ ಅಂತಾದರೆ ಡಾಕ್ಟ್ರು ಡೋಸ್ನ ಕಡಿಮೆ ಮಾಡಬೇಕಾ ಅಥವಾ ಹೆಚ್ಚು ಮಾಡಬೇಕಾ? ಬಹುತೇಕ ಸಮಸ್ಯೆಗಳಿಗೆ ನೀವು ಡಾಕ್ಟರ್ ಹತ್ರ ಹೋಗ್ತೀರಿ ನೋಡಿ. ಈ ಡಿಪ್ರೆಷನ್ನು, ಆಂಗ್ಸೈಟಿ, ಈ ಸೈಕಾಲಜಿಕಲ್ ಪ್ರಾಬ್ಲಮ್ಸಿಂದ ಹಿಡ್ಕೊಂಡು, ಈ ಡಯಾಬಿಟಿಸಿಂದ ಹಿಡ್ಕೊಂಡು, ಹೈ BP ಟ್ಯಾಬ್ಲೆಟ್ಸಿಂದ ಹಿಡ್ಕೊಂಡು, ಇವೆಲ್ಲವೂ ಥೈರಾಯ್ಡ್ ಟ್ಯಾಬ್ಲೆಟ್ಸಿಂದ ಹಿಡ್ಕೊಂಡು, ಇವೆಲ್ಲ ಸಾಮಾನ್ಯವಾಗಿ ಡಾಕ್ಟರ್ ಏನು ಮಾಡ್ತಾರೆ, ಡೋಸ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಅದರ ಅರ್ಥ ಏನು ಅಂದರೆ ನಿಮಗೆ ರೋಗ ವಾಸಿ ಆಗ್ತಾ ಇಲ್ಲ, ರೋಗ ಇನ್ನು ಉಲ್ಬಣ ಆಗ್ತಾ ಇದೆ, ರೋಗ ಇನ್ನು ಜಟಿಲ ಆಗ್ತಾ ಇದೆ. ಆದರೆ ಆ ರೋಗದ ಲಕ್ಷಣ ಏನಿದೆ, ಸಿಂಪ್ಟಮ್ಸ್ ಅಂತ ಏನು ಕರಿತೀವಿ, ಅದು ಮಾತ್ರ ನಿಮಗೆ ಗೊತ್ತಾಗಲ್ಲ. ಟ್ಯಾಬ್ಲೆಟ್ ತಗೊಂಡಿಲ್ಲ ಅಂದರೆ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಇದು ನಾವು ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದರೆ ದಿನೇ 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 ಜಾಸ್ತಿ ಆಗಿ 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 ಅದು ದೊಡ್ಡ ಮಾರಣಾಂತಿಕವಾದ ಸಮಸ್ಯೆಗೆ ಬಂದು ನಮ್ಮನ್ನು ನಿಲ್ಲಿಸುತ್ತೆ. ಯಾಕೆ ಹೀಗೆ? ನಾನು ಹೇಳಿದೆ, ಒಂದು ದೇಹಕ್ಕೆ ಬರೋದು ವ್ಯಾಧಿ ಅಂತ, ಎರಡನೇದು ಮನಸ್ಸಿಗೆ ಬರೋದನ್ನ ಆದಿ ಅಂತ ಕರಿತೀವಿ ನಾವು. ಆದಿ, ನಿದ್ರೆ ಬರಲ್ಲ ಅಂದ್ರೆ ಏನ್ರಿ? ನಿದ್ರೆ ಬರಲ್ಲ ಅಂದ್ರೆ ಏನು? ಕಣ್ಣು ಮುಚ್ಚಕ್ಕಾಗಲ್ಲ ಆಲೋಚನೆಗಳು.
ಈ ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್ನು, ಇವೆಲ್ಲ ಸಾಮಾನ್ಯ. ಇವಕ್ಕೆ ಚಿಕಿತ್ಸೆ ಇಲ್ಲ. ಇವಕ್ಕೆ ಎಷ್ಟೇ ಮದ್ದು ತೆಗೆದುಕೊಂಡ್ರೆ ಚಿಕಿತ್ಸೆ ಆಗೋದಿಲ್ಲ. ಯಾಕಂದರೆ ಸಮಸ್ಯೆ ದೇಹದ ಮಟ್ಟದಲ್ಲಿ ಇಲ್ಲ, ಅದು ಮನಸ್ಸಿನಲ್ಲಿದೆ. ಮನಸ್ಸಿನಲ್ಲಿ ಇರುವ ಸಮಸ್ಯೆಯನ್ನು ಆದಿ ಅಂತ ಯಾಕೆ ಕರೀತಾರೆ ಅಂದರೆ, ಮೊದಲು. ಆದಿ ಅಂದರೆ ಮೊದಲು ಅಂತ. ಯಾವುದಕ್ಕೆ ಮೊದಲು? ವ್ಯಾಧಿ, ದೇಹಕ್ಕೆ ಕಾಣಿಸಿಕೊಳ್ಳುವ ರೋಗಕ್ಕೆ ಇದು ಆದಿ, ಮನಸ್ಸು ಮೊದಲು ಅಂತ ಅರ್ಥ. ಅರ್ಥ ಆಯ್ತಾ? ಈ ಆಸಿಡಿಟಿಯಿಂದ ಹಿಡ್ಕೊಂಡು ಇವೆಲ್ಲ ವಜ್ರಕ್ರಿಯೆಯಲ್ಲಿ ನಾವು ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀವಿ. ದೇಹ ಅಂದ್ರೆ ಏನು, ಮನಸ್ಸು ಅಂದ್ರೆ ಏನು, ಉಸಿರು ಅಂದ್ರೆ ಏನು, ತಿನ್ನುವ ಆಹಾರ ದೇಹದ ಎಷ್ಟು ಭಾಗ ಆಗ್ತದೆ, ತಿನ್ನುವ ಆಹಾರ ಮನಸ್ಸಿನ ಮೇಲೆ ಹೇಗೆ, ಉಸಿರಿನ ಮೇಲೆ ಹೇಗೆ ಪರಿಣಾಮ ಬೀರ್ತದೆ, ಹೇಗೆ ಬದುಕಲ್ಲಿ ನಾವು ಕೆಲವರು ಗೆಲ್ತಾನೆ ಇರ್ತಾರೆ, ಕೆಲವರು ಸೋಲ್ತಾನೆ ಇರ್ತಾರೆ, ಕೆಲವರು ಖುಷಿಯಾಗೇ ಇರ್ತಾರೆ, ಕೆಲವರು ಎಲ್ಲ ಕಡೆ ನೆಗೆಟಿವಿಟಿಯನ್ನು ನೋಡ್ತಾ ಇರ್ತಾರೆ. ಅದು ಯಾಕೆ ಆಗ್ತದೆ? ನಮ್ಮ ಬದುಕು ಬೇರೆಯಲ್ಲ, ನಮ್ಮ ಆಯ್ಕೆಗಳು ಬೇರೆಯಲ್ಲ. ಹಾಗಾದರೆ ಯಾಕೆ ಕೆಲವರ ಆಯ್ಕೆ ಗೆಲುವನ್ನು ತಂದುಕೊಡುತ್ತೆ, ಕೆಲವರ ಆಯ್ಕೆ ಸೋಲನ್ನು ತಂದುಕೊಡುತ್ತೆ? ಇವೆಲ್ಲವೂ ಡಿಸ್ಕಸ್ ಆಗ್ತದೆ ಕೌನ್ಸಿಲಿಂಗ್ ಎಲ್ಲ ಮಾಡಿಕೊಂಡು. ಅಲ್ಲಿ ಆಸನ, ಪ್ರಾಣಾಯಾಮ, ಧ್ಯಾನ, ಬೀಜಮಂತ್ರದ ಉಪದೇಶ, ಪ್ರತ್ಯಾಹಾರ, ಲಯ, ಹೀಗೆ ವಜ್ರಕ್ರಿಯೆ ಸಂಪೂರ್ಣವಾಗಿ. ವಜ್ರಕ್ರಿಯೆ ಅನ್ನೋದು ಕಂಪ್ಲೀಟ್. ವಜ್ರಕ್ರಿಯೆ ನೀವು ಮಾಡ್ತು ಅಂತಾದರೆ ದೇಹ ಮತ್ತು ಮನಸ್ಸು ಎರಡು ವಜ್ರದ ಥರ ಗಟ್ಟಿ ಆಗುತ್ತೆ. ಒಂದು ಸಂಪೂರ್ಣವಾದ ಅಭ್ಯಾಸ. ಈ ಆದಿ ಅನ್ನೋದು ಮನಸ್ಸಲ್ಲೇ ಇದ್ದಾಗ ಮನಸ್ಸಿಗೆ ಹಿಂಸೆ ಮಾಡ್ತದೆ. ಈ ಉದಾಹರಣೆಗೆ ಕೆಲವು ಸಮಸ್ಯೆ ನೋಡಿ, ನೀವು ಮಕ್ಕಳಿಗೆ ಸೈನಸ್ ಅಂತ ಹೇಳ್ತೀವಿ, ಮೈಗ್ರೇನ್ ಅಂತ ಕರಿತೀವಿ, ಸೋರಿಯಾಸಿಸ್ ಗೊತ್ತಾ ನಿಮಗೆ, ರೋಗ, ಚರ್ಮ ಕಾಯಿಲೆ ಅಂತ. ನೀವು ಎಷ್ಟೇ ಔಷಧಿಯನ್ನು ದೇಹಕ್ಕೆ ಮಾಡಿದರೂ ಕೂಡ ವಾಸಿ ಆಗುವುದಿಲ್ಲ. ಕಾರಣ ಸಮಸ್ಯೆ ದೇಹದಲ್ಲಿಲ್ಲ, ಅದು ಮನಸ್ಸಿಂದ, ಆದಿಯಿಂದ ಅದು ವ್ಯಾಧಿಯಾಗಿದೆ. ಅಂದರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ ನಾವು. ಹೀಗೆ ಈ 3 ಥರದ, ಇನ್ನೂ ಹಲವು ಥರದ ಪ್ರಭೇದಗಳನ್ನು ನಾವು ಉಲ್ಲೇಖ ಮಾಡ್ಬೋದು. ಅದು ಸೋಷಿಯಲ್ ಮೀಡಿಯಾಗೆ ಇಷ್ಟು ಸಾಕು. ನೀವು ತಪ್ಪು ಅರ್ಥ ಮಾಡಿಕೊಂಡು ಬೇರೆ ಏನೋ ಗೂಗಲ್ ಮಾಡಿ ಬೇರೆ ಇನ್ನೇನೋ ಔಷಧಿ ಮಾಡಿಕೊಂಡು ಬದುಕನ್ನು ಜಟಿಲ ಮಾಡ್ಕೋಬೇಡಿ. ಹೀಗೆ ಆದಿ, ವ್ಯಾಧಿ ಮತ್ತು ಸೈಕೋಸೊಮ್ಯಾಟಿಕ್, ಮನಸ್ಸಿಂದ ದೇಹಕ್ಕೆ ಕಾಣಿಸಿಕೊಳ್ಳುವಂಥ ರೋಗಗಳು. ಈ ಆಸಿಡಿಟಿ ತುಂಬ ಜನರಿಗೆ ನೋಡಿದ್ದೀನಿ, ಎಷ್ಟು ಮದ್ದು ತೊಗೊಂಡ್ರೂ ಕಡಿಮೆ ಆಗೋದಿಲ್ಲ, ಕಾರಣ ನಾವು ದೇಹವನ್ನು ಟ್ರೀಟ್ ಮಾಡ್ತಾ ಇರ್ತೀವಿ, ಆ ರೋಗದ ಮೂಲವನ್ನು ಮರೆತು ಬಿಟ್ಟಿರ್ತೇವೆ. ಆ ಡಾಕ್ಟರ್ ಸರಿ ಇಲ್ಲ, ಈ ಡಾಕ್ಟರ್ ಸರಿಯಿಲ್ಲ ಅಂತ ಹೇಳ್ತೀವಿ. ಸಮಸ್ಯೆಯ ಮೂಲ ಗೊತ್ತಿಲ್ಲದೆ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರೂ ಆಗೋದಿಲ್ಲ. ಹೀಗೆ ವಜ್ರಕ್ರಿಯೆ ಎಲ್ಲಕ್ಕೂ ಸಹಾಯ ಮಾಡುತ್ತೆ. ಯಾರಿಗಾದರೂ ಅಗತ್ಯತೆ ಇತ್ತು ಅಂತಾದರೆ ನೀವು ಅಪ್ಲೈ ಮಾಡ್ಕೋಬೋದು. ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ, ಅದ್ರ ಪ್ರಕಾರ ಉತ್ತರ ಕೊಡ್ತಾ ಹೋಗ್ತೀನಿ. ರಾಜೇಗೌಡರು ನಮಸ್ಕಾರ, ಹೇಗಿದ್ದೀರಿ? ರವಿ ಅನ್ಗೌಡ್ರು, ಸತ್ಯನಾರಾಯಣ ಅವರು, ಅನಜ ಅವರು, ಅಂಬಿಕಾ ಅವರು, ಉತ್ತಮೇಶ್ವರು. ಹೇಗೆ ಜಾಯ್ನ್ ಆಗಬೇಕು ಅಂತ ನಾನು ಈ ಲೈವ್ ಆದಮೇಲೆ ಮೇಲೆ ಒಂದು ಡಿಸ್ಕ್ರಿಪ್ಷನಲ್ಲಿ ಅಥವಾ ಪೇಜ್ನ ವಿಸಿಟ್ ಮಾಡಿ, ಅಲ್ಲಿ ಒಂದು ಫೋನ್ ನಂಬರ್ನ ಕೊಟ್ಟಿರ್ತೀನಿ, ಅಲ್ಲಿ ವಾಟ್ಸಪ್ ಮಾಡಿ. ಮತ್ತು ಸಾಮಾನ್ಯವಾಗಿ ನಾವು ಯಾರನ್ನು ಫಾಲೋ ಅಪ್ ಮಾಡೋದಿಲ್ಲ, ನೀವೇ ಫೋನ್ ಮಾಡಿ ಫಾಲೋ ಮಾಡಿ ಜಾಯ್ನ್ ಆಗಬೇಕು. ಶಶಿಕಲಾ ನಮಸ್ಕಾರ, ವಿಜಯ್ ನಮಸ್ಕಾರ, ಲಾನಿ ಅಂತಿದೆ ನಮಸ್ಕಾರ. ಪ್ರಶ್ನೆ ಇದ್ರೆ ಕೇಳಿ, ಅದಕ್ಕೆ ಪೂರಕವಾಗಿ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಶಿವಕುಮಾರ್ ನಮಸ್ಕಾರ, ಎಲ್ಲ ಹೇಗಿದ್ದೀರಿ? ಸುಜ್ಯೋತಿ ರಾವ್ ನಮಸ್ಕಾರ. ಸೌಮ್ಯ ನಮಸ್ತೆ. ಆ ಡಿಸೀಸಸ್ ಏನ್ರಿ, ನೀವು ವಜ್ರಕ್ರಿಯೆ ಮಾಡಿದಿರಲ್ವಾ ಸೌಮ್ಯ ಅವರು? ಆ ಡಿಸೀಸಸ್ ಇನ್ ಎನಿ ವೇ ಲಿಂಕ್ ಟು ಅವರ್ ಕರ್ಮ? ಅಫ್ಕೋರ್ಸ್ ಎಸ್. ಕರ್ಮ ಈಸ್ ದ ಇನ್ಫಾರ್ಮೇಷನ್ ವಾಟ್ ಯು ಆಲ್ರೆಡಿ ಸ್ಟೋರ್ಡ್ ಇನ್ ಯುವರ್ ಸಿಸ್ಟಮ್. ಕರ್ಮ ಅನ್ನೋದು ನನ್ನ ಇನ್ಫಾರ್ಮೇಷನ್. ಈಗ ಕರ್ಮಗಳಿದೆ, ಹಲವು ಥರದ ಕರ್ಮಗಳಿವೆ. ಪ್ರಾರಬ್ಧ, ಸಂಚಿತ, ಆಗಾಮಿನಿ ಅಂತೆಲ್ಲ ಬೇರೆ ಬೇರೆ ಇದೆ. ನಿಮ್ಗೆ ಅರ್ಥ ಆಗೋ ಥರ ಇನ್ನೂ ಕರ್ಮಗಳಲ್ಲಿ ಹಲವಾರು ಪ್ರಭೇದಗಳು ನಮ್ಮನ್ನು ನಡೆಸ್ತಾ. ಉದಾಹರಣೆಗೆ ನಮ್ಮ ಆಯ್ಕೆಗಳು, ನಮ್ಮ ಬದುಕೇನು, ನಮ್ಮ ಆಯ್ಕೆ ಯಾವುದ್ರ ಮೇಲೆ ನಿರ್ಧಾರ ಆಗಿರ್ತದೆ? ಹಿಂದೆ ಅನುಭವಿಸಿದ ವಿಚಾರಗಳ ಆಧಾರದ ಮೇಲೆ ಅಲ್ವಾ? ನಮಗೆ ಕೆಲವರು ಬೇಗ ಇಷ್ಟ ಆಗಿಬಿಡ್ತಾರೆ. ಕಾರಣ ಏನು ಅಂದರೆ, ಹಿಂದೆ ಯಾರನ್ನೊಬ್ಬರನ್ನ ಇಷ್ಟಪಟ್ಟಿರ್ತೀವಿ, ಆ ವ್ಯಕ್ತಿಯ ಯಾವುದೋ ಗುಣಲಕ್ಷಣಗಳು ಮುಂದೆ ಇರೋ ವ್ಯಕ್ತಿಯಲ್ಲಿ ಕಂಡ್ರೆ ನಮಗೆ ಅವನು ಇಷ್ಟ ಆಗಿಬಿಡ್ತಾನೆ. ಮನುಷ್ಯನ ಮನಸ್ಸಿಗೆ ಸಂಪೂರ್ಣವಾಗಿ ಹೊಸತನ್ನು ಒಪ್ಪುವ, ಸಂಪೂರ್ಣವಾಗಿ ಹೊಸತನ್ನು ವಿಚಾರ ಮಾಡುವ ಬುದ್ಧಿ ಮತ್ತೆ ಸಾಮಾನ್ಯ ಮನುಷ್ಯರಿಗೆ ಕಷ್ಟ.
ಜ್ಞಾನಿಗಳಿಗೆ ಸಾಧ್ಯ ಇದೆ, ಸಾಧಕರಿಗೆ ಸಾಧ್ಯ ಇದೆ. ಉದಾಹರಣೆಗೆ ನೀವು ನಿಮ್ಮ ಮನೆಯ ವಾರ್ಡ್ರೋಬ್ನ ತೆಗೆದು ನೋಡಿ, ಹಾಕೋ ಬಟ್ಟೆಗಳು ಸಾಮಾನ್ಯ ಎಲ್ಲ ಒಂದೇ ಥರನೇ ಇರ್ತದೆ. ಏನಾದರೂ ಒಂದು ಲಿಂಕ್ ಇರುತ್ತೆ, ಎಲ್ಲ ಬಟ್ಟೆಗೂ ಒಂದೊಂದು ಲಿಂಕ್ ಇರ್ತದೆ, ಹಾಕುವ ಶೈಲಿಗೆ ಒಂದು ಲಿಂಕ್ ಇರ್ತದೆ. ನೀವು ಹಾಕುವ ಚಪ್ಪಲಿಯಿಂದ ಇರ್ಬೋದು. ಕೆಲವು ರಿಲೇಷನ್ಶಿಪ್ನ ನೋಡಿ, ಒಬ್ರು ಮೋಸ ಮಾಡಿದ್ರು, ಇನ್ನೊಬ್ರು ಮೋಸ ಮಾಡಿದ್ರು, ಮೂರನೇವ್ರು ಮೋಸ ನಾವು ಹುಡ್ಕೊಂಡು ಹೋಗೋದು ಮೋಸ ಮಾಡೋರನ್ನೇ. ಕೆಲವರು ಎಷ್ಟೇ ಕೆಲಸ ಮಾಡಿದ್ರು ಬಡವರಾಗೇ ಇರೋದು. ಕಾರಣ ಏನು ಅಂದರೆ ಮತ್ತೆ 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 ತಪ್ಪು ನಿರ್ಧಾರಗಳು, ತಪ್ಪು ನಿರ್ಧಾರದಿಂದ ನಮಗೆ ಸೋಲಾಗ್ತದೆ. ಕೆಲವರು ಒಮ್ಮೆ ಸರಿಯಾದ ನಿರ್ಧಾರ ಮಾಡಿ ಅದು ಅಭ್ಯಾಸ ಆಗಿ ಅದೇ ಸೈಕಲಲ್ಲಿ ಸಿಕ್ಕಾಕೊಳ್ತೀವಿ ನಾವು. ಸೈಕ್ಲಿಕ್ ಅದನ್ನೇ ಸಂಸಾರ ಚಕ್ರ ಅಂತ ಕರೆಯೋದು. ಉದಾಹರಣೆಗೆ ಈಗ ನಾವು ನನ್ನ ತಾತ ಮುತ್ತಾತ ಅವ್ರನ್ನ ನೋಡೇ ಇಲ್ಲ, ಆದರೆ ಅವರ ಚರ್ಮ, ಅವರ ಕಣ್ಣು, ಕಿವಿ, ಮೂಗು ಎಲ್ಲ ನಮಗೆ ಲಕ್ಷಣಗಳು ನಮ್ಮಲ್ಲಿ ಕಾಣ್ತವೆ. ನಮ್ಮ ತಾತನಿಗಿದ್ದ ರೋಗಗಳು ನಮಗೆ ಬರ್ತವೆ ಅಲ್ವಾ. ಅಜ್ಜಿಗಿದ್ದ ರೋಗಗಳು ನಮಗೆ ಬರ್ತವೆ, ಅಜ್ಜಿಗಿದ್ದ ಒಳ್ಳೆ ಗುಣ ನನಗೆ ಬರ್ತದೆ, ಮುತ್ತಾತನಿಗಿದ್ದ ಸಮಸ್ಯೆ ನನಗೆ ಕಾಡ್ತದೆ. ಹೀಗೆ ಒಂದು 7 ತಲೆಮಾರಿನ ಮೆಮೊರಿ ನಮ್ಮಲ್ಲಿ ಜಾಸ್ತಿ ಇರ್ತದೆ. ಅದರಲ್ಲಿ ಕಡೆಯ 3 ತಲೆಮಾರಿನ ಮೆಮೊರಿ ಜಾಸ್ತಿ ಇರ್ತದೆ. ಹೀಗೆ ನಮ್ಮ ವಂಶ ಪಾರಂಪರ್ಯವಾಗಿ ಬಂದ ಕೆಲವು ಕರ್ಮ ಮೆಮೊರಿ, ಕೆಲವು ನನ್ನ ಬದುಕಿನಲ್ಲಿ ನಾನು ನೋಡಿ ಅಳವಡಿಸಿಕೊಂಡ ಮೆಮೊರಿ. ಹೀಗೆ ಮೆಮೊರಿಗಳ ಹಲವು ಥರದ ಮೆಮೊರಿ ಇದೆ. ಕೆಲವು ದೇಹಕ್ಕೆ ಸಂಬಂಧಪಟ್ಟದ್ದು. ಹೀಗೆ ಇವೆಲ್ಲವೂ ಕೂಡ ನನ್ನ ಬದುಕು. ಇವೆಲ್ಲವೂ ಸೇರಿಯೇ ಬದುಕಾಗೋದು. ಉದಾಹರಣೆಗೆ ನೀವೆಲ್ಲ ಕೂತ್ಕೊಂಡು ನೋಡ್ತಾ ಇದ್ದೀರಾ, ನಾವು ಎಲ್ಲೆಲ್ಲೋ ಯಾವ್ಯಾವುದೋ ಒಂದು ಅನ್ಸೀನ್ ಥ್ರೆಡ್ ಇರ್ತದೆ. ಇಲ್ಲ, ನಮಗೂ ಯಾರಿಗೂ ಜಗತ್ತಿನಲ್ಲಿ ಕನೆಕ್ಟೇ ಆಗೋದಿಲ್ಲ. ಯಾರಿಗಾದ್ರೂ ನಮಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ಅಲ್ಲಿ ಏನೋ ಒಂದು ಅನ್ಸೀನ್ ಥ್ರೆಡ್ ಇದೆ ಅಂತ ಅರ್ಥ. ಉದಾಹರಣೆಗೆ ಈಗ ಯಾವ ವ್ಯಕ್ತಿ ಮಾಂಸಾಹಾರವನ್ನು ತಿನ್ನೋದೇ ಇಲ್ಲ, ಲೈಫಲ್ಲಿ ತಿಂದೇ ಇರೋದಿಲ್ಲ, ಅವನಿಗೆ ಮಾಂಸಾಹಾರವನ್ನು ನೋಡಿದಾಗ ತಿನ್ನಬೇಕು ಅಂತ ಅನಿಸೋದಿಲ್ಲ. ಯಾಕೆಂದರೆ ತಿಂದ ಕರ್ಮ ಅವನಲ್ಲಿ ಇಲ್ಲ, ಅಂದರೆ ಮೆಮೊರಿ ಇಲ್ಲ, ಆ ರುಚಿಯ ಮೆಮೊರಿ ಇಲ್ಲ ಅಲ್ವಾ. ಈಗ ನಾನು ಮಾಂಸಾಹಾರವನ್ನು ತಿನ್ನೋದಿಲ್ಲ, ಆದ್ದರಿಂದ ನನಗೆ ಮಾಂಸಾಹಾರ ಯಾವತ್ತೂ ತಿಂದೇ ಇಲ್ಲ, ಆದ್ದರಿಂದ ತಿನ್ನಬೇಕು ಅಂತ ಅನಿಸೋದಿಲ್ಲ ನನಗೆ. ನಾನು ಮನುಷ್ಯನೇ, ಮಾಂಸಾಹಾರ ತಿನ್ನೋರು ಮನುಷ್ಯರೇ ಅವರುವೆ. ನಾನು ಒಂದು ವೇಳೆ ಮಾಂಸಾಹಾರ ತಿನ್ನುವ ಮನೆಯಲ್ಲಿ ಹುಟ್ಟಿದ್ರೆ ನನಗೆ ಮಾಂಸಾಹಾರವನ್ನು ನೋಡಿದಾಗ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಯಾಕೆಂದರೆ ಆ ತಿಂದಿದ್ದರ ರುಚಿಯ ಮೆಮೊರಿ ನನ್ನಲ್ಲಿ ಇರ್ತದೆ, ಅಕರ್ಮ. ಹೀಗೆ ಬದುಕಿನ ಪ್ರತಿಯೊಂದು ಆಯ್ಕೆಗಳು, ಸೋಲು ಗೆಲುವು ಎಲ್ಲ ಆಯ್ಕೆಗಳು ಒಂದಲ್ಲ ಒಂದು ನಾನು ಹಿಂದೆ ಅನುಭವಿಸಿದರ ಆಧಾರದ ಮೇಲೆಯೇ ನಾನು ಅದನ್ನು ಆಯ್ಕೆ ಮಾಡಿಕೊಳ್ತಾ ಹೋಗ್ತೇನೆ. ಇದರ ಬಗ್ಗೆಯೂ ಕೂಡ ಅಲ್ಲಿ ವಜ್ರಕ್ರಿಯೆಯಲ್ಲಿ ಸಾಮಾನ್ಯ ಡಿಸ್ಕಸ್ ಮಾಡ್ತೀವಿ ನಾವು. ಕರ್ಮ ಮ್ಯಾಟ್ರ್ ಆಗುತ್ತೆ. ನೀವು ಕರ್ಮ ಅಂದ ತಕ್ಷಣ ಸಾಡೆ ಶಾತಿ, ರಾಹು, ಕೇತು, ಶನಿ ಅಂತ ನನ್ನ ಹತ್ರ ಬಂದರೆ ನಾನು ನಿಮ್ಮನ್ನು ಮಾತಾಡ್ಸಲ್ಲ. ಬಟ್ ಕರ್ಮ ಅಂದರೆ ಮೆಮೊರಿ, ಅದು ನಮ್ಮ ಬದುಕಿನ ಮೇಲೆ ಫುಟ್ ಇಂಪ್ರಿಂಟ್ಸ್ ಆಗೇ ಆಗ್ತದೆ. ಹೇಗೆ ಅನ್ನೋದು ನಾನು ದೀರ್ಘವಾಗಿ ವಜ್ರಕ್ರಿಯೆಯಲ್ಲಿ ನಿಮಗೆ ಹಂಚಿಕೊಳ್ತೀನಿ. ಜಗನ್ ನಮಸ್ಕಾರ, ವಾದಿರಾಜ್ ಶೆಟ್ರು ನಮಸ್ಕಾರ, ಮಮತಾ ಸುರೇಶ್, ಹೇಮಂತ್ ಕುಮಾರ್, ನಾಗೇಶ್ ಬಾಬು, ಶಶಿಕಲಾ ದೊರೆಸ್ವಾಮಿ, ಸುರೇಶ್, ಮಮತಾ ಕುಲಕರ್ಣಿ ನಮಸ್ಕಾರ, ಮುರುಗೇಶ್ ಯಲಹಂಕ ನಮಸ್ಕಾರ, ಸುರೇಶ್, ಮಮತಾ ಕುಲಕರ್ಣಿ ನಮಸ್ಕಾರ, ಸುನೀಲ್ ಸಾಗರ್ ನಮಸ್ಕಾರ, ವಿಜಯ್ ಪುತ್ತೂರು ಹಳ್ಳಿಕಾರ ಅಂತ ಹಾಕೊಂಡಿದ್ದೀರಾ. ಆಂಗ್ಸೈಟಿ ಅನ್ನೋದು ಓವರ್ ಪಾಸಿಟಿವ್, ಡಿಪ್ರೆಷನ್ ಅನ್ನೋದು ಓವರ್ ನೆಗೆಟಿವ್. ಬದುಕು ನ್ಯೂಟ್ರಲ್ ಆಗಿರಬೇಕು. ಒಂದು ವಸ್ತು ಹೇಗಿದೆಯೋ ಹಾಗೆ ನೋಡಿದಾಗ ಬದುಕು ಚೆನ್ನಾಗಿರ್ತದೆ. ಓವರ್ ಪಾಸಿಟಿವ್ ಥಿಂಕಿಂಗ್ ಲೀಡ್ಸ್ ಟು ಆಂಗ್ಸೈಟಿ, ಓವರ್ ನೆಗೆಟಿವ್ ಥಿಂಕಿಂಗ್ ಲೀಡ್ಸ್ ಟು ಡಿಪ್ರೆಷನ್. ಅತಿ ಯಾವುದೂ ಆಗಬಾರ್ದು. ಸೊ ಅಂದರೆ ಇದರ ಟ್ರೈ ವಜ್ರಕ್ರಿಯೆ, ಇಟ್ ವಿಲ್ ಹೆಲ್ಪ್ ಯು ಫಾರ್ ಶೂರ್. ಹೇಗೆ ಜಾಯ್ನ್ ಆಗಬೇಕು ಅಂತ ಕೇಳ್ತಾ ಇದ್ದಾರೆ ಒಬ್ಬರಲ್ಲಿ. ಜಸ್ಟ್ ನಾಡಿದ್ದು ಕೊನೆ ದಿವಸ ನೀವು ಆ ವಾಟ್ಸಪ್ ಮಾಡಿದ್ರೆ ನಿಮ್ಗೆ ಅಪ್ಲಿಕೇಶನ್ಸ್ ಎಲ್ಲ ಕಳಿಸ್ಕೊಡ್ತಾರೆ, ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಳಿಸ್ಕೊಡ್ತಾರೆ. ಆಮೇಲೆ ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ, ಅಲ್ಲಿಂದ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಮತ್ತು ಸಾಮಾನ್ಯ ಜೀವನ ಯೋಗದ ಯಾವುದೇ ಯಾತ್ರೆಗಳು, ಹಿಮಾಲಯದ ಯಾತ್ರೆಗಳು, ಯಾವುದೇ ನಾವು ಸಂಚಾರ ಎಲ್ಲ ಮಾಡ್ತೀವಿ, ಅಥವಾ ಜೀವನ ಯೋಗದ ಯಾವುದೇ ಒಂದು ಈವೆಂಟ್ಗಳಿಗೆ ವಾಲಂಟಿಯರ್ ಆಗಿ ಕೆಲಸ ಮಾಡಬೇಕಂದ್ರೂ ಕೂಡ ವಜ್ರಕ್ರಿಯೆ ಬೇಸಿಸ್ 10 ದಿವಸ ಇರ್ತದೆ. ಬೆಳಗ್ಗೆ 6 ಗಂಟೆಯಿಂದ 7:30 ಗಂಟೆ ತನಕ ಅದನ್ನು ನಾನೇ ತೆಗೆದುಕೊಳ್ತೀನಿ. ಬೇರೆ ಕೋರ್ಸಸ್ನ ಬೇರೆಯವ್ರು ಮಾಡ್ತಾರೆ. ರೇವಣ್ಣ ನಮಸ್ಕಾರ, ನಮ್ಮ ಉತ್ತಮೇಶ್ವರ್ ನಮಸ್ಕಾರ,
ಏಕಾಗ್ರತೆ ಹೆಚ್ಚಿಸಿಕೊಳ್ಳಲು ಮಾಹಿತಿ ನೀಡಿ. ಏಕಾಗ್ರತೆ ಹೆಚ್ಚಾಗಬೇಕಂದ್ರೆ ಎರಡು ಇರಬೇಕು. ಆ ವಸ್ತುವಿನ ಬಗ್ಗೆ ಅಗಾಧವಾದ ಪ್ರೇಮ, ಅಗಾಧವಾದ ಪ್ರೀತಿ, ಅಗಾಧವಾದ ಆಕರ್ಷಣೆ ಇರಬೇಕು. ಆಗ ಮನಸ್ಸು ಬೇರೆ ಕಡೆ ಹೋಗುವುದಿಲ್ಲ. ಇಲ್ಲ ತನ್ನ ದೇಹ, ಉಸಿರು, ಮನಸ್ಸನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಬೇಕು. ಅದನ್ನೇ ತಂತ್ರ ಅಂತ ಕರೆಯೋದು. ವಜ್ರಕ್ರಿಯೆಯಲ್ಲಿ ಹೇಳಿಕೊಡೋದು ಅದೇ. ದೇಹ ಮತ್ತು ಮನಸ್ಸು, ಉಸಿರನ್ನು ತನಗೆ ಬೇಕಾದ ಹಾಗೆ ಉಪಯೋಗಿಸಿಕೊಳ್ಳುವ ಒಂದು ಮಾರ್ಗ. ಅದನ್ನೇ ತಂತ್ರ ಅಂತ ಕರೆಯೋದು. ಶ್ರೀಚಕ್ರ ನೋಡಿದ್ರು ನಿಮಗೆ ಹೀಗೆ ಅಪ್ವರ್ಡ್ ಟ್ರಯಾಂಗಲ್, ಡೌನ್ವರ್ಡ್ ಟ್ರಯಾಂಗಲ್. ಸಾಮಾನ್ಯ ಚಕ್ರಗಳೆಲ್ಲ ಟ್ರಯಾಂಗಲ್ ಇಂಟರ್ಸೆಕ್ಷನ್ಸೇ ಇರ್ತದೆ ನೋಡಿ ನಿಮಗೆ. ಅದನ್ನೇ ತನ್ನ ದೇಹವೇ ದೇಗುಲ ಅಂತ ಕನಸು. ಯಾವ ವ್ಯಕ್ತಿಯ ದೇಹ, ಮನಸ್ಸು, ಉಸಿರು ಇದು ಮೂರನ್ನು ಅವನು ಸರಿಯಾಗಿ ಹತೋಟಿಗೆ ತಗೊಳ್ಳಿಕ್ಕೆ ಬಂದಾಗ ಅವನ ದೇಹವೇ ದೇಗುಲ ಆಗಿಬಿಡ್ತದೆ. ಅದೇ ಒಂದು ತಂತ್ರ, ಯಂತ್ರ ಆಗಿಬಿಡ್ತದೆ. ದೇಹವೇ ಒಂದು ಯಂತ್ರ ಆಗಿಬಿಡ್ತದೆ. ಲಂಕೇಶ್ವರ್ ನಾಯಕ್ ನಮಸ್ಕಾರ. ರೇಣುಕಾ, ಕರ್ಮ ಕಳ್ಕೋಬೋದು. ನಾಗವೇರಿ ನಾಯಕ್ ನಮಸ್ಕಾರ. ರೇಣುಕಾ SN. ಯುವರಾಜ್, ಬ್ಲಡ್ ಪ್ರೆಷರ್ ವಿತೌಟ್ ಟ್ಯಾಬ್ಲೆಟ್ಸ್ ಕ್ಯೂರ್ ಮಾಡೋಕ್ಕಾಗುತ್ತಾ? ನೋಡಿ, ಹೈಪರ್ ಟೆನ್ಷನ್, ಹೈ BP ಅಂತಾದರೆ ಆಗುತ್ತೆ, ಲೋ BP ಅಂತಾದರೂ ಆಗುತ್ತೆ. ಅದಕ್ಕೆ ಸರಿಯಾದ ಆಯುರ್ವೇದ ಚಿಕಿತ್ಸೆ ಜೊತೆಗೆ ವಜ್ರಕ್ರಿಯೆ ಮಾಡಿ ಹೆಲ್ಪ್ ಆಗುತ್ತೆ. ಹೈ BP ಅನ್ನೋದು ರೋಗ ಅಂತ ಕರೆಯೋದಿಲ್ಲ. ಅದು ಸಿಂಪ್ಟಮ್ಸ್ ನಿಮ್ಗೆ ತೊಂದರೆ ಮಾಡುತ್ತೆ. ಹೈ BP ಆಗಲಿಕ್ಕೆ ನೂರಾರು ಕಾರಣ. ಆಹಾರದಿಂದ ಆಗ್ತಾ ಇದೆಯಾ, ಅದು ಮನಸ್ಸಿನ ಉದ್ವೇಗದಿಂದ ಆಗ್ತಾ ಇದೆಯಾ, ಒತ್ತಡದಿಂದ ಆಗ್ತಾ ಇದೆಯಾ, ಇವೆಲ್ಲ ನೋಡಬೇಕು. ಶಿವಕುಮಾರ್, ಮೈಗ್ರೇನ್ ಹೇಗೆ ಕಂಟ್ರೋಲ್ ಮಾಡಬೇಕು? ಎಲ್ಲದರಿಂದ ತುಂಬ ನೋಡಿದ್ದೇನೆ, ಪರಿಹಾರ ಪ್ರತಿದಿನ ಬರುತ್ತೆ. ನೋಡಿ, ಮೈಗ್ರೇನ್ ಬರಲಿಕ್ಕೆ 2-3 ಕಾರಣ ಬೇಸಿಕ್ ಆಗಿ. ಒಂದು, ಆಹಾರದಲ್ಲಿ ಅಪಥ್ಯವಾದದ್ದನ್ನು ಸ್ವೀಕಾರ ಮಾಡೋದು. ಎರಡನೇದು, ಮನಸ್ಸಲ್ಲಿ ಆದ ಆಘಾತಗಳು ಅಥವಾ ನಿಮಗೆ ಗೊತ್ತಿಲ್ಲದೆ ಇರೋ ಆಲೋಚನೆಗಳು ಓಡ್ತಾ ಇದ್ರೆ ಅದು ಆಗ್ತದೆ. ಅಥವಾ ನಿಮ್ಮ ಸುತ್ತಮುತ್ತ ನಿಮಗೆ ಆಗದ ಯಾವುದೋ ಒಂದು ಅಲರ್ಜಿ ಉಂಟು ಮಾಡುವಂತಹ ವಸ್ತುಗಳು ಇತ್ತು ಅಂತಾದರೂ ಆಗ್ತದೆ. ಹೀಗೆ ಈ ಸಿಂಪ್ಟಮ್ಸ್ನ ಟ್ರೀಟ್ ಮಾಡಿದರೆ ಹೀಗೆ ಆಗೋದು. ರಾಂಗ್ ಮೆಡಿಕೇಶನ್, ರಾಂಗ್ ಡಯಾಗ್ನೋಸೇ ಪ್ರಾಬ್ಲಮ್ ರೋಗಕ್ಕಿಂತ. ಟ್ರೈ ಮಾಡಿ, ವಜ್ರಕ್ರಿಯೆ ಟ್ರೈ ಮಾಡಿ. ಶಿವರಾಜ್ ಟೈಲರ್, ನಮಸ್ತೆ. ನನ್ನ ವಾಟ್ಸಪ್ ನಂಬರ್, ಏನಾದರೂ ಸಲಹೆಗಳನ್ನು ಕೊಡಿ. ನಾವು ಯಾರಿಗೂ ಸಾಮಾನ್ಯ ನಮ್ಮ ಸಂಸ್ಥೆಯಿಂದ ಫಾಲೋ ಅಪ್ ಕಾಲ್ಗಳು ಹೋಗೋದಿಲ್ಲ. ಎನ್ಕ್ವೈರಿ ಬಂದರೂ ಕೂಡ ನಾವು ಹಾಕುವ ಪೋಸ್ಟ್ಗಳನ್ನು ನೋಡಿ, ಅಥವಾ ನಾವು ಒಂದ್ಸರಿ ನೀವು ಎನ್ಕ್ವೈರಿ ಮಾಡಿ ಯಾವುದಾದ್ರೂ ಒಂದು ಕೋರ್ಸ್ ಜಾಯ್ನ್ ಆದರೆ ನಿಮ್ಮ ನಂಬರ್ ಸೇವ್ ಆಗಿರುತ್ತೆ ಅಡ್ಮಿನ್ ನಂಬರಲ್ಲಿ. ಸೊ ಅಡ್ಮಿನ್ ನಂಬರ್ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ತಾರೆ, ಈ ಕೋರ್ಸಸ್ ಆಗ್ತಾ ಇದೆ, ಇದಾಗ್ತಾ ಇದೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಜೀವನ ಯೋಗದಲ್ಲಿ ಆಗುವ 70% ಯಾವುದೇ ಕೋರ್ಸ್ಗಳು ಇಲ್ಲಿ ಬರೋದಿಲ್ಲ, ಅಲ್ಲೇ ಬುಕ್ ಆಗಿಬಿಡ್ತದೆ. ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ. ಆದ್ದರಿಂದ ನಾವು ಫಾಲೋ ಅಪ್ ಮಾಡೋದು ಅನ್ನೋದು ಕ್ರಮ ಕಡಿಮೆ. ಈವನ್ ತುಂಬ ಎನ್ಕ್ವೈರಿಗಳು ವಜ್ರಕ್ರಿಯೆಗೆ ಬಂದಿದೆ. ನಾವು ಹಾಕುವ ಪೋಸ್ಟ್ ನೋಡಿಕೊಂಡು ನೀವೇ ನಮಗೆ ಫಾಲೋ ಅಪ್ ಮಾಡಬೇಕು. ನಮ್ಮದು ಯಾವುದೇ ಅಂತಹ ಗ್ರೂಪ್ಗಳೆಲ್ಲ ಇಲ್ಲ. ನಾವು ಯಾರಿಗೂ ತೊಂದರೆನೂ ಮಾಡೋದಿಲ್ಲ. ಫೋನ್ ಮಾಡಿ ಒಳ್ಳೆ ಕಾರ್ಪೊರೇಟ್ ಕಂಪನಿಯ ಮಾರ್ಕೆಟ್ ಮಾಡೋ ಥರ ಜಾಯ್ನ್ ಆಗಿ ಆಫರ್ ಇದೆ ನಾವು ಯಾರಿಗೂ ಕಾಲು ಮಾಡೋದಿಲ್ಲ, ಮೆಸೇಜು ಸಾಮಾನ್ಯವಾಗಿ ಮಾಡೋದಿಲ್ಲ. ಕುಮಾರ್ ರಾವ್ ನಮಸ್ಕಾರ. ಸುಶೀಲಾ ಅಸ್ವತ್ ನಮಸ್ಕಾರ. ಸಂಸ್ಕಾರ ನೀವು ಹೇಳಿದ್ರಿ, ಮೂಲದಿಂದ ತೆಗಿಬೇಕು ಅಂತ ಹೇಳಿದ್ರಿ, ಹೇಗೆ ತೆಗೆಯೋದು? ಗಾಯತ್ರಿ ನಮಸ್ಕಾರ. ರೇವತಿ ನಮಸ್ಕಾರ. ನರಸಿಂಹ ಎನ್ ಸ್ವಾಮಿ ನಮಸ್ಕಾರ. ಮಂಜುನಾಥ್ ರೇವಣ್ಣ ಅವರು ನಮಸ್ಕಾರ. ಸತ್ಯನಾರಾಯಣ, ದೇವರ ಸ್ತೋತ್ರ ಪಾರಾಯಣ ದಿನ ಕಡಿಮೆ ಮಾಡ್ಬೋದಲ್ವಾ ಗುರುಗಳೇ? ಮಾಡ್ಬೋದು. ಅದು ಕರ್ಮವನ್ನು ಕಳ್ಕೊಳ್ಳುವ ಒಂದು ಮಾರ್ಗ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತ ಹೇಳ್ತಾರೆ. ಆಯುರ್ವೇದದಲ್ಲೂ ಕೂಡ ಸ್ತುವನ್ನಾಮ ಸಹಸ್ರೇನ ಜ್ವರಾನ್ ಸರ್ವಾನ್ ವ್ಯಪೋಹತಿ ಅಂತ ಮಾತು ಬರ್ತದೆ. ಆಯುರ್ವೇದ ಅಂದ ತಕ್ಷಣ ತುಂಬ ಜನರಿಗೆ ಔಷಧಿ ಅಂತ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಆದರೆ ಮನಿ ಮಂತ್ರ ಔಷಧ, ಮನಿಗಳನ್ನು ಉಪಯೋಗಿಸ್ತಾರೆ, ಕೆಲವು ಮಂತ್ರಗಳನ್ನು ಉಪಯೋಗಿಸ್ತಾರೆ, ಕೆಲವು ಔಷಧಗಳನ್ನು ಉಪಯೋಗಿಸ್ತಾರೆ. ಅದು ರೋಗ
ಉಲ್ಬಣ ಆಗಲಿಕ್ಕೆ ಏನು ಕಾರಣ ಅನ್ನೋದ್ರ ಮೇಲೆ ಅದು ಸಿದ್ಧವಾಗಿರ್ತದೆ. ಕೆಲವು ಥರದ ಸಮಸ್ಯೆಗಳಿಗೆ ಸ್ತೋತ್ರಗಳು ಸಹಾಯ ಮಾಡ್ತವೆ. ಎಲ್ಲ ಸಮಸ್ಯೆಗಳಿಗೆ ಮಾಡುತ್ತಾ ಅಂತ ಕೇಳಿದರೆ ನನಗೆ ಗೊತ್ತಿಲ್ಲ, ನಾನು ಅದನ್ನು ನಿಖರವಾಗಿ ಹೇಳಲಾರೆ. ಕೆಲವು ಸಮಸ್ಯೆಗಳಿಗೆ ಔಷಧಿ ಮದ್ದು, ಕೆಲವು ಸಮಸ್ಯೆಗಳು, ಉದಾಹರಣೆಗೆ ಈಗ ಆತಂಕ ಆಗ್ತದೆ, ಭಯ, ಸಮಸ್ಯೆ. ಬಹುತೇಕ ನಮ್ಮ ಬದುಕಿನ ಸಮಸ್ಯೆಗಳು ವಾಸ್ತವದಲ್ಲಿ ಇರೋದಿಲ್ಲ, ಭಯದಿಂದನೇ ಒದ್ದಾಡೋದು ನಾವು. ಹಿಂಗೆ ಆಗಿಬಿಟ್ರೆ ಅಂಥದಕ್ಕೆ ಸ್ತೋತ್ರವನ್ನು ಹೇಳಿದಾಗ ಏನೂ ಆಗಲ್ಲ ಅನ್ನೋ ಭಾವನೆ ಬಂದು ತನ್ಮೂಲಕ ಹೈಪರ್ ಟೆನ್ಷನ್ ಆಗೋದಿಲ್ಲ, ಆಂಗ್ಸೈಟಿ ಆಗೋದಿಲ್ಲ, ಸ್ಟ್ರೆಸ್ ಆಗೋದಿಲ್ಲ, ಮೆಟಬಾಲಿಕ್ ಡಿಸಾರ್ಡರ್ ಆಗೋದಿಲ್ಲ. ಇವೆಲ್ಲ ಯಾಕಂದರೆ ಒಮ್ಮೆ ಮನಸ್ಸು ಇದು ತುಂಬ ದೊಡ್ಡದಾಗ್ಬಿಡುತ್ತೆ ಲೈವ್. ಇಷ್ಟು ಉತ್ತರ ಸಾಕು ನಿಮಗೆ ಅಂತ ಅನಿಸುತ್ತೆ. ರಾಕೇಶ್ ನಮಸ್ಕಾರ. ಹರೀಶ್ ಭಗವಾನ್ ನಮಸ್ತೆ, ನಮಸ್ಕಾರ. ಕಾಮಿನಿ ಅನಿಲ್ ನಮಸ್ಕಾರ. ನನ್ನ ವಿದ್ಯಾರ್ಥಿಯವರೆಲ್ಲ ವಜ್ರಕ್ರಿಯೆ ಮಾಡಿದವರು. ಜಗನ್ ನಮಸ್ಕಾರ. ಲಕ್ಷ್ಮಣ್ ಬೂದಿಹಾಲ್ ನಮಸ್ಕಾರ. ಹೇಮಂತ್ ಕುಮಾರ್, ವೃಂದಾ ಪೈ ನಮಸ್ಕಾರ, ಮುಂಬೈಯಿಂದ ನಮಸ್ಕಾರ. ವೆಂಕಟೇಶ್ ನಮಸ್ಕಾರ. ವಿಜಯ್ ಪುತ್ತು ನಮಸ್ಕಾರ. ಉಮಾಶಂಕರ್ ನಮಸ್ಕಾರ. ಪ್ರವೀಣ್ ಹೇಳ್ತಾ ಇದ್ದಾರೆ, ನಮ್ಮ ರಿಲೇಟಿವ್ ಹುಡುಗ ಒಬ್ಬ ಮೆಂಟಲಿ ಡಿಸ್ಟರ್ಬ್ಡ್ ಆಗಿದ್ದೀನಿ, ಅವನಿಗೆ ಇವಾಗ ಮೆಡಿಸನ್ ತಗೊಳ್ತಾ ಇದ್ದಾನೆ, ಇದನ್ನು ಬಿಟ್ಟು ಏನಾದರೂ ಹೇಳಿ. ಅಲ್ಲ, ಏನು ಮೆಂಟಲಿ ಡಿಸ್ಟರ್ಬ್ ಅಂದರೆ ಏನಾಗಿದೆ? ಯಾವ ಥರದ ಆಘಾತ? ಏನಾದರೂ ಪರ್ಸ್ನಾಲಿಟಿಯ ಪ್ರಾಬ್ಲಮೇ ಇದೆಯಾ? ಅಥವಾ ತಮಗೆ ತುಂಬ ಬೇಕಾದವ್ರನ್ನ ಕಳ್ಕೊಂಡು ಅದರ ನೋವು ಕಾಡ್ತಾ ಇದೆಯಾ? ಮೆಂಟಲಿ ಡಿಸ್ಟರ್ಬ್ ಮನಸ್ಸು ಅನ್ನೋ ಮನೋಲೋಕ ಅನ್ನೋದು ತುಂಬ ವಿಚಿತ್ರವಾದದ್ದು. ಯಾವ ಥರದ ಮನಸ್ಸಿನ ಸಮಸ್ಯೆ? ಯಾವ ಥರದ ಸಮಸ್ಯೆ ಮೆನ್ಷನ್ ಮಾಡಿ. ಸೌಮ್ಯ ಎನ್ ರಾಜ್ ನಮಸ್ಕಾರ. ವಜ್ರಕ್ರಿಯಾ ಹ್ಯಾಸ್ ರಿಯಲಿ ಹೆಲ್ಪ್ಡ್ ಆಚಾರ್ಯಜಿ. ಐ ಆಮ್ ಇನ್ ಲವ್ ವಿತ್ ವಜ್ರಕ್ರಿಯಾ. ಇವರು ವಜ್ರಕ್ರಿಯಾ ಮಾಡಿದವರು ಸೌಮ್ಯ ಎನ್ ರಾಜ್ ಅವರು. ಧನ್ಯವಾದ. ಐ ಆಮ್ ಹ್ಯಾಪಿ ದಟ್ ಯು ಆರ್ ಪ್ರಾಕ್ಟಿಸಿಂಗ್ ಇಟ್. ರೇವಣ್ಣ, ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಮಚ್ ಇಂಟ್ರೆಸ್ಟೆಡ್ ಟು ಜಾಯಿನ್. ಕೈಂಡ್ಲಿ ಫೀಲ್ ಫ್ರೀ ಟು ಅಪ್ಲೈ. ಮೇಲೆ ನಂಬರ್ ಕೊಟ್ಟಿರ್ತೀನಿ. ಅವಕಾಶ ಇದ್ದರೆ ಈ ಬ್ಯಾಚಲ್ಲಿ ಕೊಡ್ತಾರೆ, ಇಲ್ಲ ಮುಂದಿನ ಬ್ಯಾಚಲ್ಲಿ ಕೊಡ್ತಾರೆ. ವಿಜಯ್ ಕುಮಾರ್ ಹೆಗಡೆ ನಮಸ್ಕಾರ. ಉಮಾಶಂಕರ್ ನಮಸ್ಕಾರ. ಶ್ರೀ ಮಹದೇವ ಶಾಸ್ತ್ರಿಗಳು, ರಾಮನಗರ. ಹೀಗಿನ ಮುಂದುವರೆದಿದ್ದೇವೆ ಎಂದುಕೊಂಡಿರುವ ಸಮಾಜದಲ್ಲಿ ಧರ್ಮಾಚರಣೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಎಲ್ಲ ಕಾಲದಲ್ಲಿಯೂ ಎಲ್ಲ ಥರ ಜನರು ಇರ್ತಾರೆ. ಎಲ್ಲ ಕಾಲದಲ್ಲೂ ದಡ್ರು ಇದ್ದರು, ಎಲ್ಲ ಕಾಲದಲ್ಲಿ ಬುದ್ಧಿವಂತರು ಇದ್ದರು, ಎಲ್ಲ ಕಾಲದಲ್ಲಿಯೂ ನಯವಂಚಕರಿದ್ದರು, ಎಲ್ಲ ಕಾಲದಲ್ಲಿಯೂ ಧೀರರಿದ್ದರು. ಎಲ್ಲ ಕಾಲದಲ್ಲೂ ದೇವಸ್ಥಾನಕ್ಕೆ ಸ್ವಾರ್ಥಕ್ಕೆ ಹೋಗಿ ಒಂದು 10 ರೂಪಾಯಿ ತೆಂಗಿನಕಾಯಿ ಹೊಡೆದು 10 ಲಕ್ಷ ಲಾಭ ಬರಬೇಕು ಅಂತ ಬೇಡವರು ಇದ್ದರು. ದೇವಸ್ಥಾನಕ್ಕೆ ತೊಂದರೆ ಆದಾಗ ಜೀವವನ್ನು ಕೊಟ್ಟ ಧೀರರು, ವೀರರು ಇದ್ದರು. ಹೀಗೆ ಎಲ್ಲ ಕಾಲದಲ್ಲೂ ಎಲ್ಲ ಥರ ಜನರು ಇರ್ತಾರೆ. ಧರ್ಮ ಅನ್ನೋದನ್ನ ನೀವು ಮತಕ್ಕೂ ಧರ್ಮಕ್ಕೂ ತುಂಬ ವ್ಯತ್ಯಾಸ ಇದೆ. ಧರ್ಮದ ಆಚರಣೆಯಿಂದ ಲೋಕಕ್ಕೆ ಒಳಿತು, ಧರ್ಮಕ್ಕೆ ಯಾವ ಲಾಭವೂ ಇಲ್ಲ. ಹೇಗೆ ಪ್ರಕೃತಿಯ ಅನಿವಾರ್ಯತೆ ಮನುಷ್ಯನಿಗೆ ಇದೆಯೋ ಹಾಗೆ ಧರ್ಮದ ಅನಿವಾರ್ಯತೆ ಇಡೀ ಪ್ರಕೃತಿಗೆ, ಇಡೀ ಮನುಕುಲಕ್ಕೆ ಇದೆ. ಇಡೀ ಮನುಕುಲವನ್ನ, ಭೂಮಿಯನ್ನ ಎತ್ತಿ ಹಿಡಿಯುವಂಥದ್ದು ಧರ್ಮ. ಆದರೆ ಇವಾಗ ಧರ್ಮ ಅಂದರೆ ರಿಲಿಜನ್ ಅಂತ ಗಲಾಟೆ ಮಾಡ್ತೀವಿ. ರಿಲಿಜನ್ಗೂ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ. ವೃಂದಾಪೈ ನಮಸ್ಕಾರ. ಸಿದ್ದೇಶ್, ರುಮ್ಯಾಟೆಡ್ ಆರ್ಥೈಟಿಸ್ ಪರಿಹಾರ ಹೇಳಿ. ಇದು ಕೂಡ ಅದೇ ರೀ, ಸೈಕೋಸೊಮ್ಯಾಟಿಕ್ ಡಿಸಾರ್ಡರು. ರುಮ್ಯಾಟೆಡ್ ಯಾವ ಸ್ಟೇಜ್ ಇದೆ ನೋಡಬೇಕು. ಅದು ಆಸ್ಟ್ರಿಯೋನಾ? ಯಾವ ರುಮ್ಯಾಟೆಡ್ ಆಗಿದೆ ನಿಮಗೆ? ಎಷ್ಟು ವಯಸ್ಸು, ಯಾವ ಏಜಲ್ಲಿ ಬರೋದು ತುಂಬ ಮುಖ್ಯ ಆಗ್ತದೆ. ತುಂಬ ವಯಸ್ಸಾದ ಮೇಲೆ ಬಂತು ಅಂತಾದರೆ ಆ ಏಜಲ್ಲಿ ಬರುವಂಥದ್ದು.
ಚಿಕ್ಕ ಪುಟ್ಟ ಮಕ್ಕಳಿಗೆ ಬರ್ತಾ ಇದೆ, ಜೂನಿಯಲ್ ಆಗಿದೆ ಅಥವಾ 30 ವರ್ಷದಲ್ಲಿ ಬಂದಿದೆ ಅಂದರೆ ಅದು ಆ ಏಜಲ್ಲಿ ಬರುವಂಥದ್ದಲ್ಲ, ಬರಬಾರದು ಆ ಏಜ್ಗಳಲ್ಲಿ. ನೋಡಬೇಕು. ಸೊ ಇದಕ್ಕೆ ಔಷಧಿಯಿಂದಾನೇ ಪರಿಹಾರ ಅಂತ ಆಗೋದಿಲ್ಲ, ಯಾಕೆಂದರೆ ಅದು ಮನಸ್ಸಿಂದ ದೇಹಕ್ಕೆ ಬರುವಂಥ ಸಮಸ್ಯೆ. ದೇವೇಂದ್ರ ದಾಸ್ ನಮಸ್ಕಾರ. ಅಂಜನಾ ಲಕ್ಷ್ಮೀಕಾಂತ್ ಏನ್ರಿ, ತುಂಬ ವಯಸ್ಸಾಯ್ತು ನೋಡಿ ನಿಮ್ಮನ್ನು, ಹೇಗೆ ಒಳ್ಳೆ ವಜೇಕರ ವಿದ್ಯಾರ್ಥಿಗಳು. ರತ್ನ ನಮಸ್ಕಾರ, ಚೈತ್ರ ನಮಸ್ಕಾರ, ದಿನೇಶ್ ಅವರು ನಮಸ್ಕಾರ, ಮಂಜು ಅವರು ನಮಸ್ಕಾರ, ಮಧುಗಿರಿ ನಮಸ್ಕಾರ. ಇವರೆಲ್ಲ ವಿದ್ಯಾರ್ಥಿಗಳು. ವಿಲಾಸ್, ರಾಜೇಶ್ ಕುಮಾರ್, ಪ್ರಮೋದ್, ರೂಪಾ ವಿನಾಯಕ್ ನಮಸ್ಕಾರ, ಶಿವಪ್ರಕಾಶ್, ಮಂಜುಳಾ, ಸುಶೀಲಾ. ಮೂಳೆ ತೊಂದರೆ ಇರುವವರು ಮಾಡ್ಬೋದು, ಎಷ್ಟಾಗುತ್ತೋ ಅಷ್ಟು ಮಾಡಿ. ಮೂಳೆ ತೊಂದರೆ ಇದ್ದೇನು, ಬೋನ್ ಮ್ಯಾರೋ ಡಿಜೆನರೇಷನ್ ಆಗ್ತಾ ಇದೆಯಾ, ಕ್ಯಾಲ್ಸಿಯಂ ಕಡಿಮೆ ಆಗಿದೆಯಾ, ಏನಾಗಿದೆ? ಫ್ರ್ಯಾಕ್ಚರ್ ಆಗಿದ್ರೆ ಮಾಡಬಾರ್ದು, ರೆಸ್ಟ್ ಮಾಡಬೇಕು. ಫ್ರ್ಯಾಕ್ಚರ್ ಬಿಟ್ಟು ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು, ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ಸುಭಾಷ್ ನಮಸ್ಕಾರ, ರವಿ ನಮಸ್ಕಾರ, ನಾಗರಾಜ್ ನಮಸ್ಕಾರ, ಮಹೇಂದ್ರ ಶಾಸ್ತ್ರಿಗಳು. ನಿಮ್ಮ ವಿಶ್ಲೇಷಣೆ ಅರ್ಥಪೂರ್ಣವಾಗಿದೆ, ಧನ್ಯವಾದಗಳು. ಧರ್ಮೋ ರಕ್ಷತೆ ರಕ್ಷಿತ. ಸಂತೋಷ, ನನ್ನ ಮಾತು ನಿಮಗೆ ಮುದವನ್ನು ಕೊಟ್ಟಿದೆ. ಅಮೃತ ವರ್ಷಿಣಿ ನಮಸ್ಕಾರ. ಸೌಮ್ಯ ಎನ್ ರಾಜ್, ವೆನ್ ಇಸ್ ದ ನೆಕ್ಸ್ಟ್ ಡೇಟ್ ಯು ಆರ್ ಮೀಟಿಂಗ್ ಅಟ್ ಆಲ್ ವಜ್ರಕ್ರಿಯಾ ಮೆಡಿಟೇಟರ್ಸ್ ಆಚಾರ್ಯಜಿ, ವೈಟಿಂಗ್ ಟು ಮೀಟ್ ಯು. ಈಗ ವಜ್ರಕ್ರಿಯಾ ವಿದ್ಯಾರ್ಥಿಗಳ ಒಟ್ಟಿಗೆ ಜೂಲೈಯಲ್ಲಿ ನಾನು ಹಿಮಾಲಯದ ಯಾತ್ರೆ, ಉತ್ತರಾಖಂಡ್ 8 ದಿವಸ ಅವ್ರ ಜೊತೆಗೆ ಉತ್ತರಾಖಂಡಲ್ಲಿ ಸಾಧನಾ ಯಾತ್ರೆಯಲ್ಲಿ ಇರ್ತೀನಿ. ವಜ್ರಕ್ರಿಯೆ ವಿದ್ಯಾರ್ಥಿಗಳಿಗೆ ಮಾತ್ರ, ಬಟ್ ಅದಕ್ಕೂ ಜಾಗ ಇಲ್ಲ, ಫುಲ್ ಆಗಿದೆ. ಪ್ರಾಬಬಲಿ ನಾನು ಮುಂದಿನ ತಿಂಗಳು ಒಂದು 3 ದಿವಸದ ರಿಟ್ರೀಟ್ ಇದೆ. ವಜ್ರಕ್ರಿಯೆ ಯಾರು ಮುಗಿಸಿದ್ದೀರ ಅವರೊಟ್ಟಿಗೆ ಕಂಪ್ಲೀಷನ್ ವರ್ಕ್ಶಾಪ್ ಇದೆ, ಇನ್ಫಾರ್ಮ್ ಮಾಡ್ತಾರೆ. ಇನ್ನೊಂದು 2-3 ದಿವಸದಲ್ಲಿ ಗ್ರೂಪಲ್ಲಿ ಹಾಕ್ತಾರೆ ನಿಮಗೆ, ಸೌಮ್ಯ ಅವರಿಗೆ. ಸಂತೋಷ್ ಕುಮಾರ್ ನಮಸ್ಕಾರ. ಸಕ್ಕರೆ ಕಾಯಿಲೆಗೆ ಹೋಮ್ ರೆಮಿಡಿ ಹೇಗೆ ಆಗ್ತಾರ್ರಿ? ಈ ಹೋಮ್ ರೆಮಿಡಿಯಿಂದ ಯಾರಿಗೆ ಲಾಭ ಗೊತ್ತಾ? ಹೋಮ್ ರೆಮಿಡಿ ಯಾವಕ್ಕಾಗತ್ತೆ? ಜಟಿಲವಾದ ಸಮಸ್ಯೆಗಳಿಗಲ್ಲ. ಏನೋ ಶೀತ ನೆಗಡಿ ಕೆಮ್ಮು ಬಂದಿದೆ ಅಂದರೆ ಓಕೆ, ಅಥವಾ ದೀರ್ಘಕಾಲೀನವಾದ ಕ್ರೋನಿಕ್ ಪ್ರಾಬ್ಲಮ್ಗಳಿಗೆ ಹೋಮ್ ರೆಮಿಡಿ ಮಾಡಿ ಅಂತ ದೊಡ್ಡ ಪರಿಣಾಮ ಆದರೆ ನನಗೆ ತುಂಬ ಸಂತೋಷ. ಆದರೆ ಕೇವಲ ಈ ಯೂಟ್ಯೂಬು, ಫೇಸ್ಬುಕ್ಕು, ಈ ಇನ್ಸ್ಟಾಗ್ರಾಮಲ್ಲಿ 1 ನಿಮಿಷ ವಿಡಿಯೋ ನೋಡಿ ನೀವು ಔಷಧಿ ಮಾಡಿ ಅದು ವಾಸಿ ಆಗೋದು ಅಂತಾಗಿದ್ರೆ, ಈ ಚರಕ, ಸುಶ್ರುತ, ವಾಗ್ಭಟ ಅವರು, ಈ ಅಲೋಪತಿ ಡಾಕ್ಟ್ರುಗಳು ಅಲ್ವಾ, ಇವರೆಲ್ಲ ಯಾಕೆ ಇಷ್ಟು ಕಷ್ಟಪಡಬೇಕಿತ್ತು ಹೇಳಿ? 1 ನಿಮಿಷದಲ್ಲಿ ಬೆಲ್ಲಗಾಗಿ ಬಿಡಿ, ಕಿಡ್ನಿ ಸ್ಟೋನ್ಸ್ಗೆ 5 ಟಿಪ್ಸು, ಡಯಾಬಿಟಿಸ್ಗೆ 6 ಟಿಪ್ಸು, ಕಿಡ್ನಿ ಪ್ರಾಬ್ಲಮ್ಗೆ 3 ಟಿಪ್ಸು, ಏನ್ರಿ? ಸೈನಸ್ ಇದು ಮಾಡಿ ಸೈನಸ್ ಹೋಗಿಬಿಡ್ತದೆ, ಈ ಎಣ್ಣೆ ಹಚ್ಕೊಳ್ಳಿ ಕೂದಲು ಬಂದು ಬಿಡ್ತದೆ, 2 ಟಿಪ್ಸ್ ಮಾಡಿ ವೈಟ್ ಲಾಸ್ ಆಗುತ್ತೆ, ಕಣ್ಣಿನ ಸಮಸ್ಯೆಗೆ 5 ಟಿಪ್ಸು. ಇವೆಲ್ಲ ಸಬ್ಸ್ಕ್ರಿಪ್ಷನ್ನು, ವ್ಯೂವ್ಸು, ಇವಕ್ಕೆಲ್ಲ ಸಹಾಯ ಆಗ್ಬೋದು. ಆರಂಭದ ರೋಗದ ಉಲ್ಬಣ ಆಗುವ ಸಮಸ್ಯೆಯಲ್ಲಿ ಸಹಾಯ ಆಗ್ಬೋದು. ಅಥವಾ ಇನ್ನು ಮುಂದೆ ಡಯಾಬಿಟಿಸ್ ಬರದೇ ಇರಬೇಕು, ಇನ್ನು ಮುಂದೆ ರೋಗಗಳು ಬರದೇ ಇರಬೇಕು ಅನ್ನೋದಕ್ಕೆ ಪ್ರಿಕಾಷನರಿಯಾಗಿ ಅದನ್ನು ಉಪಯೋಗಿಸ್ಬೇಕು. ಬಿಟ್ಟರೆ ಯಾರೋ ಹಾಕುವ ಈ ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮು ಇವುಗಳೆಲ್ಲ ವಿಡಿಯೋ ನೋಡಿಕೊಂಡು ನೀವು ಮನೆ ಮದ್ದುಗಳನ್ನು ಮಾಡ್ತಾ ಮನೆಯಲ್ಲಿ ಕೂತ್ರೆ ನೀವು ಹಾಸ್ಪಿಟ್ಲಿಗೆ ಹೋಗೋ ಟೈಮಲ್ಲಿ ಕಾಲ ಮಿಂಚಿರುತ್ತೆ. ಸೊ ಅದಕ್ಕೆ ತಜ್ಞರಿದ್ದಾರೆ. ಇವೆಲ್ಲ ಸುಮ್ಮನೆ ಎಜುಕೇಷನ್ಗೆ ನೋಡಬೇಕು. ನಾನು ಮಾತಾಡಿದ್ರು ಅಷ್ಟೇ, ನನ್ನನ್ನು ಸೇರಿಸ್ಕೊಂಡೇ ಹೇಳ್ತಾ ಇರೋದು ನಾನು. ಬೇಜವಾಬ್ದಾರಿಯಾಗಿ ನಾವು ಕೊಡುವ 2-3 ಟಿಪ್ಸ್ಗಳು, ಹೇಳಿಕೆಗಳು ಜನರ ಮನಸ್ಸಲ್ಲಿ ಹುಸಿ ಭರವಸೆಯನ್ನು ಹುಟ್ಟಿಸಿ ಅವರು ಹಾಸ್ಪಿಟ್ಲಿಗೆ ಹೋಗುವ ಹೊತ್ತಿಗೆ ತಡ ಆಗಿಬಿಟ್ಟು ಆ ಗೋಲ್ಡನ್ ಟೈಮ್ನ ನೀವು ಮೀರಿ ಇನ್ನೂ ಸಮಸ್ಯೆ ಆಗ್ತದೆ. ಸೊ ಈ ಮನೆ ಮದ್ದು ಕೆಟ್ಟದು ಅಂತ ಹೇಳ್ತಾ ಇಲ್ಲ, ಬಟ್ ರೋಗ ಉಲ್ಬಣ ಆದಾಗ ಅದಕ್ಕೆ ನಾನು ಹೇಳಿದ್ದು ನನ್ನನ್ನು ವಜ್ರಕ್ರಿಯೆ ವಿ ವಿಲ್ ಸ್ಪೆಂಡ್ ಟೈಮ್ ಕಂಪ್ಲೀಟ್. ನಾನು 10 ದಿನ, ಒಂದು ದಿನಕ್ಕೆ 1.5 ಗಂಟೆ ಟೈಮ್ನ ಸ್ಪೆಂಡ್ ಮಾಡ್ತೀನಿ ನಿಮ್ಮೊಟ್ಟಿಗೆ. ಒಂದು ಹಂತಕ್ಕೆ ನಿಮ್ಗೇನಾದ್ರೂ ಗೊತ್ತಾಗ್ತದೆ. ಅದನ್ನು ಬಿಟ್ಟು ಮತ್ತೆ ಏನಾಗುತ್ತೆ, ಈ ಫೇಸ್ಬುಕ್ಗೆ, ಯೂಟ್ಯೂಬ್ಗೆ ಇವಕ್ಕೆಲ್ಲ ಒಂದು ಲಿಮಿಟೇಷನ್ಸ್ ಇದೆ.
ಎಲ್ಲ ವಿಷಯವನ್ನು ನಾವು ಓಪನ್ ಆಗಿ ಏನಾಗುತ್ತೆ, ನಾನು ಯಾವುದೋ ಒಂದು ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ ಅಂದ್ಕೊಳ್ಳಿ, ಅದು ಒಂದು ಸಮಸ್ಯೆಗೆ ಪರಿಹಾರ ಆಗಿದ್ದರೆ ಇನ್ನೊಂದು ಸಮಸ್ಯೆಯನ್ನು ಉಲ್ಬಣ ಮಾಡುತ್ತದೆ. ಎಲ್ಲರಿಗೂ ಒಳ್ಳೆಯದು ಅನ್ನೋದು ಯಾವುದೂ ಇಲ್ಲ, ಎಲ್ಲರಿಗೂ ಕೆಟ್ಟದ್ದು ಅನ್ನೋದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಒಬ್ಬನಿಗೆ ಕೆಟ್ಟದ್ದಾಗಿದ್ದು ಇನ್ನೊಬ್ಬನಿಗೆ ಒಳ್ಳೆಯವನಾಗ್ಬೋದು. ಈಗ ನಾನು ನಿಮಗೆ ಒಳ್ಳೆಯವನು ಅಂತ ನಿಮ್ಗೆ 4 ಜನಕ್ಕೆ ಅನಿಸಿದರೆ ಇನ್ನೊಂದು 4 ಜನಕ್ಕೆ ಈ ಮನುಷ್ಯನಿಗೆ ಬುದ್ಧಿನೇ ಇಲ್ಲ ಅಂತ ಅನಿಸ್ಬೋದು. ಅಂದರೆ ಅವರವರ ಅಭಿರುಚಿ ಎಲ್ಲವೂ ಮ್ಯಾಟ್ರ್ ಆಗ್ತದೆ, ಎಲ್ಲರೂ ನಾವು ಸಂತೋಷಪಡಿಸ್ಲಿಕ್ಕೆ ಆಗೋದಿಲ್ಲ. ಹಾಗೆಯೇ ಒಂದೇ ಔಷಧಿ, ಉದಾಹರಣೆಗೆ ಈಗ ದಪ್ಪ ಆಗ್ತೀರಿ, ಓವರ್ ವೆಯ್ಟ್, ದಪ್ಪ ಆಗಲಿಕ್ಕೆ 100 ಕಾರಣ. PCOD ಇದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದರೆ ಆಗ್ತದೆ, ಹೈಪೋಥೈರಾಯ್ಡ್, ಹೈಪರ್ ಥೈರಾಯ್ಡ್, ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ದರೆ ಒಂದ ದಪ್ಪ ಆಗ್ತಾರೆ ಅಥವಾ ಸಣ್ಣ ಆಗ್ತಾರೆ, ಅಥವಾ ಮೆಟಬಾಲಿಕ್ ಡಿಸಾರ್ಡರ್ ಅದರಿಂದ ದಪ್ಪ ಆಗ್ತಾರೆ, ಅಥವಾ ಕೆಲವು ದೇಹದ ಸ್ವರೂಪವೇ ಗುಂಡು ಶರೀರ, ಸ್ಟ್ರೆಸ್ಸಿಂದ ದಪ್ಪ ಆಗ್ತಾರೆ, ಆಂಗ್ಸೈಟಿಯಿಂದ ದಪ್ಪ ಆಗ್ತಾರೆ, ತಿನ್ನೋದ್ರಿಂದ ದಪ್ಪ ಆಗ್ತಾರೆ. ಈ ದಪ್ಪ ಆಗಲಿಕ್ಕೆ ಹಲವಾರು ಕಾರಣ ಇದೆ. ನಾನು ಯಾವುದಾದ್ರೂ ಈ ಜ್ಯೂಸನ್ನು ಕುಡಿದು ಸಣ್ಣ ಆಗ್ತೀರಿ ಅಂತ ಅರ್ಥ ಉಂಟಾ? ಇಲ್ಲ. ಹಾಗೆ ಪ್ರತಿಯೊಂದು, ಯಾವಾಗ ನೀವು ಸೈನಸ್ ಅಂತ ಕರೀತಾ ಇದ್ದೀರಾ, ಮೈಗ್ರೇನ್ ಅಂತ ಹೇಳ್ತಾ ಇದ್ದೀರಾ, ಆಸಿಡಿಟಿ ಅಂತ ಹೇಳ್ತಾ ಇದ್ದೀರಾ, ಇವೆಲ್ಲವೂ ಸಿಂಪ್ಟಮ್ಸ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ. ಒಂದೇ ರೋಗಕ್ಕೆ ಹಲವು ಕಾರಣಗಳಿರ್ತವೆ. ನಿಮ್ಮ ರೋಗಕ್ಕೆ ಯಾವ ಯಾವ ಕಾರಣ ಇದೆಯೋ ಆ ಕಾರಣದ ಮೇಲೆ ನೀವು ಕೆಲಸ ಮಾಡಿದರೆ ರೋಗ ಕಡಿಮೆ ಆಗ್ತದೆ. ಅದನ್ನು ಬಿಟ್ಟು ಯಾವುದೇ ತಜ್ಞರನ್ನ ಭೇಟಿ ಮಾಡದೆ ಅಥವಾ ಸರಿಯಾದ ರೀತಿಯಾಗಿ ಕ್ರಿಯಾದಿಗಳನ್ನು, ಯೋಗಗಳನ್ನು ಮಾಡದೆ, ಫೇಸ್ಬುಕ್ಕು ಯೂಟ್ಯೂಬಲ್ಲಿ ಬೇಜವಾಬ್ದಾರಿಯಾಗಿ ಇರುವ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಅದು ನಿಮಗೆ ನೀವೇ ತೋಡಿಕೊಳ್ಳುವ ದೊಡ್ಡ ಹೊಂಡ. ಮೇ ಬಿ ನಾನು ಮಾತಾಡೋದು ಬೇಜಾರಾಗ್ಬೋದು, ಬಟ್ ಇದು ವಾಸ್ತವ. ಆದ್ದರಿಂದ ಸಾಮಾನ್ಯವಾಗಿ ನಾನು ಇಂಥ ಜಾಗಗಳಲ್ಲಿ ಬೇಕಾಬಿಟ್ಟಿಯಾಗಿ ಔಷಧಿಗಳ ಹೆಸರನ್ನೆಲ್ಲ ಹಾಕೋದಿಲ್ಲ, ಪರ್ಸ್ನಲ್ ಆದ ಸಲಹೆಗಳನ್ನು ಕೊಡೋದಿಲ್ಲ. ಎಲ್ಲಿಯವರೆಗೆ ಅಂದರೆ ನಾನು ವಾಟ್ಸಪ್ ಕನ್ಸಲ್ಟೇಷನ್ನು, ಫೋನ್ ಕನ್ಸಲ್ಟೇಷನ್ ಯಾವುದೂ ಮಾಡೋದಿಲ್ಲ. ಓನ್ಲಿ ವಜ್ರಕ್ರಿಯೆ ಮಾತ್ರ ಮಾಡೋದಿಲ್ಲ. ಯಾಕೆಂದರೆ ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನಗೆ ಕೌನ್ಸಿಲಿಂಗ್ ಮಾಡೋಕ್ಕಲ್ಲ ಅಲ್ಲಿ ಜಾಗ ಇರ್ತದೆ. ಸರ್ಕಲ್ ಸ್ಟೋನ್, ಚೆನ್ನಾಗಿ ನೀರು ಕುಡೀರಿ, ಬಾಳೆದಿಂಡಿನ ರಸವನ್ನು ಕುಡೀರಿ, ಇವೆಲ್ಲ ಸುಮ್ಮನೆ ಟಿಪ್ಸ್ ಅಷ್ಟೇ. ಇದನ್ನೇ ಮಾಡಿಕೊಂಡು ಡಾಕ್ಟರ್ ಹತ್ರ ಹೋಗದೆ ಎಲ್ಲ ಇರಬೇಡಿ ಯಾರು. ಹೌ ಟು ಹ್ಯಾಂಡಲ್ ಸ್ಟ್ರೆಸ್, ಫಿಯರ್ ಆ್ಯಂಡ್ ನೆಗೆಟಿವಿಟಿ ಥಾಟ್ಸ್ ಗುರುಜಿ. ಸೊ ಫಸ್ಟ್ ಆಫ್ ಆಲ್ ಯು ಶುಡ್ ನಾಟ್ ಹ್ಯಾಂಡಲ್ ಇಟ್ ಆ್ಯಂಡ್ ಅದರಿಂದ ಡಿಸೋಸೋಸಿಯೇಟ್ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು. ಲಾನಿ ಅವರು, ಐ ಹೈಲಿ ರೆಕಮೆಂಡ್ ಟು ಅಟೆಂಡ್ ವಜ್ರಕ್ರಿಯೆ. ಇಟ್ ವಿಲ್ ಹೆಲ್ಪ್ ಯು ಬಿಕಾಸ್ you should undergo the process, a 10-day process. ಶಿವಕುಮಾರ್ ನಮಸ್ಕಾರ. ಸುಭಾಷ್ ಅಂತ ಹೇಳ್ತಾ ಇದ್ದಾರೆ, ವೆರಿ ಗುಡ್, ನೀವು ಹೇಳುವುದು ಸತ್ಯ, ಧನ್ಯವಾದ. ಶಾಂತಕುಮಾರ್ ನಮಸ್ಕಾರ. ಸಣ್ಣ ಸಿದ್ದಪ್ಪನವರ್ ಬಸವರಾಜ್ ನಮಸ್ಕಾರ. ನಮಸ್ಕಾರ. ಮಂಜುಳಾ ಮಹದೇವ್, ಸ್ಟ್ರೆಸ್ ಹೇಗೆ ಕಡಿಮೆ ಮಾಡ್ಕೊಳ್ಳೋದು? ಉಸಿರಿನ ಹಿಡಿತ ನಿಮಗೆ ಬಂತು ಅಂತ ಸ್ಟ್ರೆಸ್ ಕಡಿಮೆ ಆಗ್ತದೆ. ತಿನ್ನುವ ಆಹಾರದಲ್ಲಿ ರಾಜಸವಾದ ಆಹಾರವನ್ನು ಕಡಿಮೆ ಮಾಡಬೇಕು. ಆಹಾರ, ವಿಹಾರ, ಉಸಿರು, ಇದು 3 ನಿಯಂತ್ರಣಕ್ಕೆ ಬಂದರೆ ಸ್ಟ್ರೆಸ್ ಕಡಿಮೆ ಆಗ್ತದೆ. ಮತ್ತು ಅನಗತ್ಯವಾಗಿ ತನಗೆ ಸಂಬಂಧ ಇಲ್ಲದಿರೋ ವಿಷಯದ ಕಡೆ ತಲೆ ಹಾಕಬಾರ್ದು. ಅನ್ನಪೂರ್ಣ ನಮಸ್ಕಾರ. ಸುಜ್ಯೋತಿ ನಮಸ್ಕಾರ. ಶಾಂತಕುಮಾರ್, ವಿ ಆರ್ ಹ್ಯಾಪಿ ಟು ನೋ ಯುವರ್ ಹೆಲ್ದಿ ಟಿಪ್ಸ್. For sure, I am going to recommend and share, but don't take it as a serious and consider that as a prescription. I highly recommend always consult a physician. ನಿಮ್ಮ ಡಾಕ್ಟರನ್ನೇ ನೀವು ಭೇಟಿ ಮಾಡಿ. ನಾವು ಹಾಕುವ ಟಿಪ್ಸ್ಗಳನ್ನು ಸುಮ್ಮನೆ ಟೈಮ್ ಪಾಸಿಗೆ ನೋಡಬೇಕು. ಆರೋಗ್ಯವಾಗಿ ಬದುಕಲಿಕ್ಕೆ ಏನೇನು ಬೇಕು ಅದಕ್ಕೆ ಉಪಯೋಗಿಸ್ಕೊಳ್ಬೇಕು. ಆದರೆ ಅದನ್ನು ಚಿಕಿತ್ಸೆಯಾಗಿ ಪರಿಗಣಿಸಬಾರ್ದು. ಎಜುಕೇಷನ್ಗೂ, ಒಬ್ಬರನ್ನ ಎಜುಕೇಟ್ ಮಾಡೋದಕ್ಕೂ, ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೂ, ಮೆಡಿಕೇಷನ್ನ ಪ್ರಿಸ್ಕ್ರಿಪ್ಷನ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಬೇಜವಾಬ್ದಾರಿಯಾಗಿ ಯಾರ್ಯಾರೋ ಮಾಡ್ಬೋದು, ಅದನ್ನು ನೀವು ಪಾಲಿಸಬೇಡಿ. ನಾನೇ ಮಾಡಿದ್ರು ನನ್ನನ್ನು ನಂಬಬೇಡಿ. ರಾಜ್ಕುಮಾರ್ ನಮಸ್ಕಾರ.
ವಿನೋದ್ ನಾಗೇಂದ್ರ ಅವರು ನಮಸ್ಕಾರ, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಮಂಜು, ಶುಗರ್ ಅದೇನು ಇನ್ಸುಲಿನ್ ಡಿಪೆಂಡೆಂಟಾ ನಾನ್ ಇನ್ಸುಲಿನ್ ಡಿಪೆಂಡೆಂಟ್, ಏನು ಯಾವ ಥರ ಶುಗರ್ ಮ್ಯಾಟ್ರ್ ಆಗುತ್ತೆ? ಎಲ್ರಿಗೂ ಒಳ್ಳೆಯದಾಗಲಿ. ಕೊನೆಯದಾಗಿ ಶಿವರಾತ್ರಿ ಆದಮೇಲೆ ನನಗೆ ಸ್ವಲ್ಪ ಪ್ರಯಾಣ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಜಾಸ್ತಿ ಆಗಿದ್ದರೆ ವಜ್ರಕ್ರಿಯೆ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಸರಿಯಾಗಿ. ಒಂದೇನೋ ಬ್ಯಾಚ್ ಮಾಡಿದಷ್ಟೇ. ಈಗ ಮತ್ತೆ 23ನೇ ತಾರೀಕಿಂದ 15ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ. ಅದು ನಾಡಿದ್ದು ಕೊನೆಯ ದಿವಸ ಅದಕ್ಕೆ ಅಪ್ಲೈ ಮಾಡೋರು ಮಾಡ್ಕೊಳ್ಳಿ. ಮತ್ತೆ ಈ ವಜ್ರಕ್ರಿಯೆ ಬ್ಯಾಚ್ ಬಿಟ್ಟರೆ ಮುಂದಿನ ವಜ್ರಕ್ರಿಯೆ ಬ್ಯಾಚ್ ಯಾವಾಗ ಅಂತ ಗೊತ್ತಿಲ್ಲ. ಮತ್ತೆ ಬೇರೆ ಮತ್ತೆ ನಂದು ಪ್ರಯಾಣ ಸ್ಟಾರ್ಟ್ ಆಗ್ತದೆ. ಒಳ್ಳೆಯದಾಗಲಿ, ಆರೋಗ್ಯವಾಗಿರಿ, ಆನಂದವಾಗಿರಿ. ಆರೋಗ್ಯದ ಗುಟ್ಟು 2. ಒಂದು ಸೀಸನಲ್ ಫುಡ್, ಯಾವ ಋತುವಿನಲ್ಲಿ ಯಾವ ಆಹಾರ ನಮಗೆ ನೈಸರ್ಗಿಕವಾಗಿ ಸಿಗತ್ತೆ ಅದನ್ನು ತಿನ್ನಿ. 2ನೇದು ರೀಜನಲ್, ನಮ್ಮ ಪ್ರಾಂತ್ಯದಲ್ಲಿ ಯಾವ ಆಹಾರ ಸಿಗುತ್ತೆ. ಈ ಡ್ರ್ಯಾಗನ್ನು, ಜುರಾಸಿಕ್ ಪಾರ್ಕು ಇವೆಲ್ಲ ಫ್ರೂಟ್ಗಳು, ಕಿವಿ, ಮೂಗು, ಕಣ್ಣು ಅಂತೆಲ್ಲ ಯಾವ್ಯಾವ ದೇಶದಲ್ಲಿ ಇರೋ ಹಣ್ಣುಗಳನ್ನು ಈ ಆಲಿವ್ ಆಯಿಲ್ ಅಂತೆಲ್ಲ ತರಿಸ್ಕೊಂಡು ದುಡ್ಡು ಜಾಸ್ತಿ ಕೊಟ್ಟು ತಿನ್ನಬೇಕು ಅಂತಿಲ್ಲ. ನಿಮ್ಮ ಊರಲ್ಲಿ ಬೆಳೆಯುವ ಈ ಸೀಬೆಕಾಯಿ, ಈ ಜಮ್ಮುನೇರಳೆ, ಈ ಮಾವಿನ ಹಣ್ಣು, ಈ ನುಂಗು, ಇವೆಲ್ಲ ಇದೆಯಲ್ಲ ನಮ್ಮ ದೇಶೀಯ ಹಣ್ಣುಗಳು, ಈ ದೇಶೀಯ ತರಕಾರಿಗಳು. ಈ ಜುಕುನಿ ಗಿಕುನಿ ಏನು ಬೇಕಾಗಿಲ್ಲ. ನಮ್ಮ ಗ್ರಾಮದಲ್ಲಿ ನಮ್ಮ ಭೂಪ್ರದೇಶದಲ್ಲಿ ಯಾವ ತರಕಾರಿಗಳು ಏನು ಗೊತ್ತಾ, ನೀವು ಸೀಸನಲ್ ಆಗಿ ರೀಜನಲ್ ತಿಂದಾಗ 2 ಥರ ಲಾಭ. ಒಂದು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಡಿಮೆ ಇರ್ತದೆ, ರೇಟ್ ಕಡಿಮೆ ಇರ್ತದೆ, ಪ್ರಿಸರ್ವೇಟಿವ್ ಕಡಿಮೆ ಇರ್ತದೆ ಅಲ್ವಾ. ನೈಸರ್ಗಿಕವಾಗಿ ಸಿಗ್ತದೆ ನಮಗೆ. ಇಷ್ಟೇ ರಹಸ್ಯ. ಯಾವ ಮಣ್ಣಾಂಗಟ್ಟಿ, ಯಾವ ನ್ಯೂಟ್ರಿಷನ್ಸು ಬೇಕಾಗಿಲ್ಲ, ಯಾರೂ ಬೇಕಾಗಿಲ್ಲ. ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಊರಲ್ಲಿ ಯಾವ ಋತುವಿನಲ್ಲಿ ಯಾವ ಪ್ರದೇಶದಲ್ಲಿ ಯಾವ ಆಹಾರ ಸಿಗುತ್ತೆ ಅದನ್ನು ಯಥೇಚ್ಛವಾಗಿ ತಿಂತ ಬನ್ನಿ. ಯಾವ ನ್ಯೂಟ್ರಿಷನ್ಸು ಬೇಕಾಗಿಲ್ಲ. ನಿಮ್ಮ ತಾತ ಮುತ್ತಾಜ ತಿಂದ ಆಹಾರವನ್ನೇ ತಿಂತ ಬನ್ನಿ. ಅಷ್ಟೇ ಮಾಡಬೇಕಾಗಿದ್ದು. ಸ್ವಲ್ಪ ದಿನ 1 ಗಂಟೆ ಯೋಗವನ್ನು ಮರೆಯದೇ ಮಾಡಿ. ಯಾವುದೂ ಇಲ್ಲ, ವಜ್ರಕ್ರಿಯೆನಾದರೂ 1 ಗಂಟೆ ನೀವು ದಿನಕ್ಕೆ ಒಂದು 21 ನಿಮಿಷ ಮಾಡ್ಬೋದು ಅಷ್ಟೇ. ಅದು 21 ನಿಮಿಷದ 1 ಗಂಟೆ ತನಕ ಮಾಡ್ಬೋದು. ಸೊ ಅದು ಯಾವುದಾದರೂ ನಿಮ್ಮ ಗುರುಗಳು ನಿಮಗೆ ಕೊಟ್ಟಂತಹ ಯಾವುದಾದರೂ ಒಂದು ದೇಹಕ್ಕೆ ಶ್ರಮ. ಮತ್ತು ಅತಿಯಾಗಿ ಶ್ರಮ ಹಾಕಬಾರ್ದು. ಸಿಕ್ಕಾಪಟ್ಟೆ ವರ್ಕೌಟ್ ಮಾಡೋದು, ಸಿಕ್ಕಾಪಟ್ಟೆ ಓಡೋದು, ಇದರಿಂದನೂ ಕೂಡ ರೋಗ ಬರ್ತದೆ. ಇನ್ನೊಂದು ದಿವಸ ಮಾತಾಡ್ತೀನಿ ನಾನು ಎಷ್ಟು ಎಕ್ಸಸೈಸ್ ಮಾಡಬೇಕು. ಬಾಡಿಯಲ್ಲಿ ಕೆಲವು ಜಾಗಗಳಲ್ಲಿ ಕೆಲವು ಸಿಂಪ್ಟಮ್ಸ್ ಕಾಣುತ್ತೆ ನಮಗೆ. ನಾವೆಲ್ಲ ಈಗ ವಜ್ರಕ್ರಿಯೆ ಆಗ್ಬೋದು ಅಥವಾ ನಾವೆಲ್ಲ ಹಠಯೋಗ ಎಲ್ಲ ಹೇಳ್ಕೊಡ್ಬೇಕಾದ್ರೆ ನಾನು ಪಕ್ಕ ನಿಂತು ನೋಡ್ತೀನಿ. ಇವಾಗೆಲ್ಲ ಹಠಯೋಗ ಆನ್ಲೈನ್ ಆಗೋಗಿದೆ. ಹಠಯೋಗನೋ ಆನ್ಲೈನ್ ಯೋಗ ಯಾವ ಧೈರ್ಯದಲ್ಲಿ ಹೇಳ್ಕೊಡ್ತಾರೋ, ಯಾವ ಧೈರ್ಯದಲ್ಲಿ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಯಾಕೆಂದರೆ ಮುಂದೆ ಇರೋ ವ್ಯಕ್ತಿ ಮಾಡೋದನ್ನು ಪಾಠ ಮಾಡುವ ಗುರು ಅದನ್ನು ಗಮನಿಸ್ತಾ ಇರಬೇಕು. ಹಠಯೋಗವನ್ನೂ ಹಾಗೆ ಈ ಪ್ರಾಣಾಯಾಮಗಳು ಎಲ್ಲ ಕಾಲದಲ್ಲೂ ಎಲ್ಲ ಪ್ರಾಣಾಯಾಮ ಮಾಡ್ತಾರೆ, ಹಾಗೆ ಮಾಡುವಾಗಿಲ್ಲ. ಒಂದೊಂದು ಋತುವಿಗೆ ದೇಶ ಕಾಲ ಅಂತ ಕರಿತೀವಿ ನಾವು. ಈಗ ಉದಾಹರಣೆಗೆ ನಾನೀಗ ನನ್ನ ವಿದ್ಯಾರ್ಥಿಗಳನ್ನ ಹಿಮಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು, ಉತ್ತರಾಖಂಡಿಗೆ. ಅಲ್ಲಿ ಮಾಡುವ ಪ್ರಾಣಾಯಾಮವೇ ಬೇರೆ. ಅಲ್ಲಿ ಈ ಉದಾಹರಣೆಗೆ ನಾನೇ ಕೆಲವು ಥರದ ಪ್ರಾಣಾಯಾಮಗಳನ್ನು ನನ್ನ ಬದುಕಲ್ಲಿ ಮೂರು ಸರಿಗಿಂತ ಜಾಸ್ತಿ ಮಾಡಿಲ್ಲ. ಯಾಕೆಂದರೆ ವಿಂಧ್ಯ ಪರ್ವತದ ಕೆಳಗಡೆ ದಕ್ಷಿಣ ಭಾರತದಲ್ಲಿ ಕೆಲವು ಕಡೆ ಅದನ್ನು ಮಾಡಿ ಕಲ್ಲುವ ಶಕ್ತಿ ನಮಗಿರೋದಿಲ್ಲ. ಹಾಗೆ ಯಾವ ದೇಶದಲ್ಲಿ ಯಾವ ಭೂಪ್ರದೇಶದಲ್ಲಿ ಯಾವ ಋತುವಿನಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎಂಬುದನ್ನು ಸರಿಯಾಗಿ ಅಧ್ಯಯನ ಮಾಡದೆ ಇಂಗ್ಲೀಷಿನ ಟ್ರಾನ್ಸ್ಲೇಷನ್ಸ್ನೆಲ್ಲ ಓದ್ಕೊಂಡು ಮಾಡೋದ್ರಿಂದ ಸಮಸ್ಯೆಗಳು. ತುಂಬ ಜನ ಅಂದ್ಕೊಂಡಿದ್ದಾರೆ ಸೈಡ್ ಎಫೆಕ್ಟ್ ಇಲ್ಲ ಅಂತಲ್ಲ. ಯಾವುದಕ್ಕೆ ಎಫೆಕ್ಟ್ ಇದೆಯೋ ತಪ್ಪಾಗಿ ಮಾಡೋದು ಸೈಡ್ ಎಫೆಕ್ಟ್ ಇದ್ದೇ ಇದೆ. ಮಂಜು ಲಹಾನ್ ಮಹಾದೇವ್ ನಮಸ್ಕಾರ. ಶ್ಯಾಮಲಾ ವಿಶ್ವನಾಥ್ ಏನ್ರಿ ಹೇಗಿದ್ದೀರಿ? ನಮಸ್ಕಾರ ವಿದ್ಯಾರ್ಥಿಗಳು. ಶರಣು ದಂಬಾಲ್ ಹೌ ಟ್ರೂ. ವಿನೋದ್ ನಾಗೇಂದ್ರ ಅವರು ನ್ಯಾಚುರಲ್ ಸ್ಕಿನ್ ಪ್ರಾಡಕ್ಟ್ಸ್ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಅಂದಿದ್ರಿ. ನಾನು ತುಂಬ ದಿನ ಆಯಿತು ನಿಮ್ಮ ಅಪ್ಡೇಟ್ಸ್ ನೋಡಿ. ಓ ನಾರಾಯಣ,
ನನಗೆ ನೋಡ್ದ ನನಗೆ ಆಗಲಿಲ್ಲ. ಬೇರೆ 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 ಯಾತ್ರೆಗಳು ಈಗ ಮಾಡೋ ವಜ್ರಕ್ರಿಯೆನೇ ಮೈನು, ಅದಕ್ಕೆ ಸಮಯ ಕೊಡ್ಲಿಕ್ಕೆ ಆಗಲಿಲ್ಲ. ಮಾಡಬೇಕು. ನೀವು ಜ್ಞಾಪಕ ಮಾಡಿದ್ದಕ್ಕೆ ಧನ್ಯವಾದ. ಸಂತೋಷ್, ಮನುಷ್ಯನಿಗೆ ನೋವಿನ ವಿಚಾರಗಳೇ ಬರುತ್ತೆ ಗುರುಗಳೇ, ಏನು ಮಾಡಬೇಕು? ಮನುಷ್ಯನಿಗೆ ನೋವು ಅಂತಲ್ಲ, ಯಾವುದು ಬೇಡ ಅನ್ಸತ್ತಲ್ಲ ಅದು ನಮ್ಮನ್ನು ಕಾಡೋದು ಜಾಸ್ತಿ. ನೋವು ಅಂತಲ್ಲ. ಬೇಕಾದ್ರೆ ನೋಡಿ, ನೀವು ಕೂತ್ಕೊಂಡು ಸುಮ್ಮನೆ ಈಗ ನಾನು ಸೇಬಿನ ಹಣ್ಣಿನ ಬಗ್ಗೆ ಯೋಚನೆ ಮಾಡಬಾರ್ದು ಅಂದರೆ ಸೇಬಿನ ಹಣ್ಣೆ ಕಣ್ಮುಂದೆ ಬರೋದು. ಆದ್ದರಿಂದ ಮನಸ್ಸನ್ನು ಋಣಾತ್ಮಕವಾಗಿ ಇದು ಮಾಡಬೇಡ, ಮಕ್ಕಳು ಹಾಗೆ ಅಲ್ವೇನ್ರಿ, ಇದು ಮಾಡಬೇಡ ಮಾಡೋದ್ರಲ್ಲೇ ಸಂತೋಷ. ನಿಮ್ಗೆಲ್ಲ ಥ್ರಿಲ್ ಯಾವುದು ಹೇಳಿ? ನಮಗೆ ಥ್ರಿಲ್ ಯಾವುದು? ಯಾವುದು ಮಾಡಬೇಡ, ಯಾವುದು ತಪ್ಪು ಅಂತಾರಲ್ಲ, ಅದು ಮಾಡೋದ್ರಲ್ಲೋ ಮಜಾ. ಮುಕ್ತವಾಗಿ ಮಾಡಿ ಅಂತ ಬಿಟ್ಟಾಗ ಅದರಲ್ಲಿ ಇರೋದಿಲ್ಲ. ನಮ್ಮ ಮನೆಯಲ್ಲಿ ಒಳ್ಳೆ ಮಾಗಿದ ಮಾವಿನ ನಿದ್ರು ಕೂಡ ಅದ್ರ ರುಚಿ ಇಲ್ಲ. ಪಕ್ಕದ ಮನೆಯಲ್ಲಿ ಹಣ್ಣೆ ಆಗಿರಲ್ಲ ಕಾಯಿ, ಅದಕ್ಕೆ ಕಲ್ಲು ಹೊಡೆದು ಅದನ್ನು ತಂದು ಉಪ್ಪು ಹಾಕಿ ತಿನ್ನೋದ್ರಲ್ಲಿ ರುಚಿ. ಮನೆಯಲ್ಲಿ ಮಾಗಿ ಇರುವ ಹಣ್ಣನ್ನು ಅಮ್ಮ ನಮಗೆ ಕತ್ತರಿಸಿ ಕೊಟ್ಟಾಗ ರುಚಿ ಸಿಗೋದಿಲ್ಲ. ಈ ಮನುಷ್ಯನ ಮನಸ್ಸು ಆ ಥರ. ಯಾವುದು ಮಾಡಬಾರದು ಅಂತ ಸಮಾಜ ಹೇಳ್ತದೆ, ಅದನ್ನು ಕದ್ದು ಮುಚ್ಚಿ ಮಾಡೋದ್ರಲ್ಲಿ ಒಂದು ಮಜಾ, ಒಂದು ಥ್ರಿಲ್. ಹಾಗೆ ಮನಸ್ಸು ಹಾಗೆ. ಮನಸ್ಸಿಗೆ ಯಾವತ್ತೂ ಕೂಡ ಅದು ಯೋಚನೆ ಮಾಡಬೇಡ, ಅದು ತಪ್ಪು ಅಂದರೆ ಲೈಫ್ ಲಾಂಗ್ ಅದನ್ನೇ ಮಾಡೋದು, ಬೇರೆ ಏನು ಮಾಡಲ್ಲ. ಲೈಫ್ ಲಾಂಗ್ ಅದೇ ಮಾಡೋದು. ಅದು ಯಾವುದು ಮಾಡಬಾರ್ದು, ಯಾವುದು ತಪ್ಪು, ಯಾವುದು ಪಾಪ ಅಂತಾರೆ, ಅದ್ರ ಬಗ್ಗೆನೇ ಅದು ಯೋಚನೆ ಮಾಡಬಾರ್ದು ಅಂತ ಅದನ್ನೇ ಯೋಚನೆ ಮಾಡ್ತಾ ಇರೋದು. ಹಾಗೆ ಮಾಡದೆ ಬದುಕಲ್ಲಿ ಏನು ಮಾಡಬೇಕು ಅದರ ಕಡೆ ಯೋಚನೆ ಮಾಡಬೇಕು. ಏನು ಮಾಡಬೇಕು ಅದ್ರ ಕಡೆ ಗಮನ ಕೊಡಿ. ಏನು ಮಾಡಬಾರದು ಅನ್ನೋದಕ್ಕೆ ಗಮನ ಕೊಟ್ಟು ಯಾಕೆ ಬದುಕಿನ ಆಯಸ್ಸನ್ನು, ಸಮಯವನ್ನು ವ್ಯರ್ಥ ಮಾಡಬೇಕು? ಅಲ್ವಾ? ಹಾಗೆ ವಿಷಯ. ಹರೀಶ್ ಶೆಟ್ರು, ನಮಸ್ಕಾರ. ಸಿದ್ದು ಸ್ವಾಮಿ, ಪ್ರಾಣಾಯಾಮದ ಬಗ್ಗೆ ತಿಳಿಸಿ. ವಜ್ರಕ್ರಿಯೆಯಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡ್ತೀನಿ, ಆದರೂ ನೀವು ಕೇಳಿದ್ದೀರಾ, ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ, ನಾಗ, ಕೂರ್ಮ, ದೇವದತ್ತ, ಕ್ರಿಕಲ, ಧನಂಜಯ ಎಂಬುದಾಗಿ 10 ವಿಧವಾದ ಪ್ರಾಣ ಇದೆ. ಈ 10 ವಿಧವಾದ ಪ್ರಾಣ 10 ವಿಧವಾದ ಕೆಲಸಗಳನ್ನು ಮಾಡ್ತದೆ. ಇದೇ ಪ್ರಾಣ ದೇಹದಿಂದ ಹೊರಗಡೆ ಹೋದಾಗಲೇ ಜೀವ ಮತ್ತು ದೇಹ ಬೇರೆ ಬೇರೆ ಆಗೋದು, ಅದನ್ನೇ ಸಾಯೋದು, ಸತ್ತೋಗೋದು ಅಂತ ಕರೆಯೋದು. ಈ ಪ್ರಾಣ 10 ವಿಧವಾದ ಪ್ರಾಣಗಳಿಗೆ ಆಯಾಮವನ್ನು ಕೊಡುವ ಪ್ರಕ್ರಿಯೆ ಪ್ರಾಣಾಯಾಮ. ಆ 10 ವಿಧವಾದ ಪ್ರಾಣಗಳಿಗೆ ಒಂದು ಆಯಾಮ ಅಂದರೆ ತನಗೆ ಬೇಕಾದ ಹಾಗೆ. ಉದಾಹರಣೆಗೆ ಇವಾಗ ಕರೆಂಟ್ ಹರಿತಾ ಇದೆ ರೀ, ಇವಾಗ ನೀರಿಂದ ನಾವು ಕರೆಂಟ್ ತೆಗಿತೀವಿ. ನೀವು ನೀರನ್ನು ಮುಟ್ಟಿದ್ರೆ ಶಾಕ್ ಹೊಡಿತದ? ಇಲ್ಲ. ಆದರೆ ಕರೆಂಟ್ ತೆಗೆದಿದ್ದು ನೀರಿಂದಾನೆ ಅಲ್ವಾ? ಒಂದು ಟೆಕ್ನಾಲಜಿ. ಯಾವಾಗ ನೀರಿನಲ್ಲಿ ಇರುವ ಶಕ್ತಿಗೆ ಒಂದು ಆಯಾಮವನ್ನು ಕೊಟ್ಟಾಗ ಅದು ಕರೆಂಟ್ ಆಗಿ ಮಾರ್ಪಾಡಾಗಿ ನನ್ನ ಬದುಕಿಗೆ ಒಂದು ಸಹಾಯವನ್ನು ಮಾಡ್ತದೆ. ಹಾಗೆಯೇ ನಮ್ಮೊಳಗಿರುವ ಈ 10 ವಿಧ ಪ್ರಾಣಗಳಿಗೆ ಒಂದು ಆಯಾಮವನ್ನು ಕೊಡುವ ಮೂಲಕ ಅದನ್ನು ತನ್ನ ಬದುಕನ್ನು ನಾನು ಹೇಗೆ ನಿರ್ಮಿಸಿಕೊಳ್ಳಬೇಕು ಹಾಗೆ ನಿರ್ಮಿಸಿಕೊಳ್ಳಲು ಬೇಕಾದ ಶಕ್ತಿಯ ಉತ್ಪಾದನೆ ಮಾಡಿಕೊಳ್ಳುವುದೇ ಪ್ರಾಣಾಯಾಮ. ತನಗೆ ಬೇಕಾದ ಹಾಗೆ ಪ್ರಾಣಗಳನ್ನು ಆಯಾಮ ಮಾಡಿಕೊಳ್ಳುವುದು ಪ್ರಾಣಾಯಾಮ. ಅದಕ್ಕೆ ಹಲವಾರು ತಂತ್ರಗಳಿವೆ. ತಂತ್ರ ಅಂದರೆ ಟೆಕ್ನಿಕ್ಸ್. ಸಾಧನ ಅಂದ್ರೆ ಏನು? ಈಗ ನಾನು ವಜ್ರಕ್ರಿಯೆಯ ಸಾಧನ ಅಂತ ಕರಿತೀವಿ. ಸಾಧನ ಅಂದರೆ ಟೂಲ್ ಅಂತ ಅರ್ಥ. ಈಗ ಒಂದು ಪಾತ್ರೆ ಎತ್ತಬೇಕು, ಹಿಕ್ಲ. ಆ ಪಾತ್ರೆ ಎತ್ತಲಿಕ್ಕೆ ಈ ಹಿಕ್ಲ ಸಾಧನ. ಹಾಗೆ ತನ್ನ ಬದುಕನ್ನು ತನಗೆ ಬೇಕಾದ ಹಾಗೆ ನಿಯಂತ್ರಿಸಿಕೊಳ್ಳಲಿಕ್ಕೆ ಬೇಕಾದ ಸಾಧನ. ಹೀಗೆ ಪ್ರಾಣವನ್ನು ಆಯಾಮ ಮಾಡಲಿಕ್ಕೆ ಹಲವಾರು ಸಾಧನೆಗಳಿವೆ. ಬಟ್ ಇತ್ತೀಚೆಗೆ ನೀವು ಮಾಡರ್ನ್ ಯೋಗ ಸಂಸ್ಥೆಗಳಲ್ಲಿ ಎಲ್ಲರೂ ಮಾತಾಡೋದು ಉಸಿರು ತಗೊಳ್ಳಿ, ಉಸಿರು ಬಿಡಿ ಅಂತ. ಉಸಿರು ಪ್ರಾಣ ಅಲ್ಲ. ಉಸಿರು ಪ್ರಾಣ ಅಲ್ಲ. ಆಕ್ಸಿಜನ್ ಇಸ್ ನಾಟ್ ಪ್ರಾಣ. ಹಾಗಾದರೆ ಒಬ್ಬ ವ್ಯಕ್ತಿ ಸತ್ತೋದ ಅಂದ್ಕೊಳ್ಳಿ, ಅವನ ಮೂಗಿಗೆ ನಾವು ಆಕ್ಸಿಜನ್ ಕೊಟ್ಟ ತಕ್ಷಣ ಎದ್ದು ಕೂತ್ಕೋಬೇಕಿತ್ತಲ್ಲ.
ಎತ್ತು ಕೂತ್ಕೊಳ್ಬೇಕಲ್ವೇನ್ರಿ? ಆಕ್ಸಿಜನ್ನೇ ಪ್ರಾಣ ಅಂತಾದರೆ ಪ್ರಾಣ ಅನ್ನೋದು ಬೇರೆ, ಆಕ್ಸಿಜನ್ ಬೇರೆ. ಹಾಗೆ ಉಸಿರಾಟದ ನಿಯಂತ್ರಣದ ಮೂಲಕ ಪ್ರಾಣದ ನಿಯಂತ್ರಣ ಮಾಡುವ ಒಂದು ಸಾಧನ, ಅದು ಆಲ್ಸೋ ಟೆಕ್ನಿಕ್. ತಂತ್ರ ಅಂದರೆ ಟೆಕ್ನಿಕ್, ತಾಂತ್ರಿಕ. ಹಾಗೆ ಆ ಪ್ರಾಣವನ್ನು ಆಯಾಮ ಮಾಡಲಿಕ್ಕೆ ಹಲವಾರು ಇದೆ. ಮಾತಿನ ಮೂಲಕ, ತಿನ್ನುವ ಆಹಾರದ ಮೂಲಕ, ಆಲೋಚನೆಯ ಮೂಲಕ, ಸ್ಪರ್ಶದ ಮೂಲಕ, ನೋಟದ ಮೂಲಕ, ಹಲವು ರೀತಿಯಾಗಿ ನಾವು ಪ್ರಾಣಗಳನ್ನು ನಮಗೆ ಬೇಕಾದ ಹಾಗೆ ಆಯಾಮಕ್ಕೆ ತಂದುಕೊಳ್ಬೋದು. ಅದಕ್ಕೆ ಮುಂಚೆ ನಿಮಗೂ ಪ್ರಾಣದ ಬಗ್ಗೆ ಮಾಹಿತಿ ತುಂಬ ವಿಷಯ ನಮಗೆ ಗೊತ್ತಿಲ್ಲ. ಇದರ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಮಾತಾಡಿದ್ರೆ ಸಾಕು. ಕಾರಣ, ಹಲವು ಥರದ ಜನರು ಹಲವು ಥರದ ಮನಸ್ಥಿತಿಯಲ್ಲಿ ಹಲವು ಥರದ ಪಕ್ವತೆಯ ಆಧಾರದ ಮೇಲೆ ನೋಡ್ತಾ ಇರ್ತಾರೆ. ನಾನು ಬೇಜವಾಬ್ದಾರಿಯಾಗಿ ಏನಾದರೂ ಮಾತಾಡಿಬಿಟ್ಟು ಅದನ್ನು ಅವರು ತಪ್ಪಾಗಿ ಅನುಸರಿಸಿ ನನ್ನಿಂದ ತೊಂದರೆ ಆಗಬಾರ್ದು. ಅದಕ್ಕೆ ರಹಸ್ಯ ಅಂತ ಕರೆಯೋದು. ಕೆಲವು ವಿಷಯಗಳನ್ನು, ಉದಾಹರಣೆಗೆ ಕ್ಲೋಸ್ಡ್ ಸರ್ಕಲ್, ಯಾರು ಆ ಸಾಧನಾ ಮಾರ್ಗದಲ್ಲಿರ್ತಾರೆ ಅವ್ರ ಹತ್ರ ಮಾತ್ರ ಹಂಚಿಕೊಳ್ಳೋದು ಪಾರಂಪರಿಕ ವಾಡಿಕೆ. ಅದರ ಅರ್ಥ ಇನ್ನೊಬ್ರಿಗೆ ಗೊತ್ತಾಗಬಾರ್ದು ಅಂತಲ್ಲ, ತಪ್ಪಾಗಿ ತಿಳಿದು ಸಮಾಜಕ್ಕೆ ತೊಂದರೆ ಆಗಬಾರ್ದು ಅಂತ ಅಷ್ಟೇ ಉದ್ದೇಶ. ಅನಿಲ್ ಕುಮಾರ್, ಮಂಜುನಾಥ ವೆಂಕಿ, ನಮಸ್ಕಾರ. ಆಲೋಚನೆ ಬಗ್ಗೆ ಹೇಳಿ. ಏನು ಹೇಳೋದು ಆಲೋಚನೆ ಬಗ್ಗೆ? ಏನು ಹೇಳಬೇಕು ನಿಮಗೆ? ಒಂದು ಹಿಂದೆ ಆಗಿದ್ದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಹಿಂದೆ ಆಗಿದ್ದು ಮುಂದೆ ಆಗಬೇಕು ಎಂಬ ಒಳ್ಳೆಯ ಅನುಭವ ಕೊಟ್ಟದ್ದು ಮತ್ತೆ ಆಗಬೇಕು ಎಂಬ ಬಯಕೆ ಓಡ್ತಾ ಇರ್ತದೆ. ಅಥವಾ ಹಿಂದೆ ಆದ ಕೆಟ್ಟ ಬಯಕೆ ಆಗಬಾರದು ಎಂಬ ಆತಂಕ. ಇದು ಬಿಟ್ಟು ಆಲೋಚನೆ ಏನಿರ್ತದೆ? ಬೇಕುಗಳು, ಅದು ಬೇಕು, ಇದು ಬೇಕು. ಯಾವುದು ಬೇಕು ಅಂತ ಅನಿಸುತ್ತೆ? ಹಿಂದೆ ಅನುಭವಿಸದ್ದೇ ಮತ್ತೆ ಯಾವುದು ನಮಗೆ ಸುಖ ಅನುಭವವನ್ನು ಕೊಟ್ಟಿದೆ ಅದು ಬೇಕು ಅಂತ ಅನಿಸ್ತದೆ. ಯಾವುದು ದುಃಖ ಅನುಭವವನ್ನು ಕೊಟ್ಟಿದೆ ಅದು ಬೇಡ ಅಂತ ಅನಿಸ್ತದೆ. ಅದು ಬಿಟ್ಟು ಆಲೋಚನೆ ಏನಿರ್ತದೆ ಬೇರೆ ಸಾಮಾನ್ಯ ಮನುಷ್ಯನಿಗೆ? ರೇಖಾ, ಹೀಗೆ ಕರ್ಮ ಕಳ್ಕೊಳ್ಳೋದು ಹಲವಾರು ಮಾರ್ಗ ಇದೆ. ವಜ್ರಕ್ರಿಯೆ ಒಂದು ಮಾರ್ಗ. ಪ್ರತಿಮಾ ಎಸ್, ನಮಸ್ಕಾರ. ನಮಸ್ಕಾರ. ಸಿದ್ದು ಸ್ವಾಮಿ, ನಮಸ್ಕಾರ, ಧನ್ಯವಾದ. ನೀವು ಗುರು ಅಂತಲ್ಲ ಅನ್ಬೇಡ್ರಿ ಅಪ್ಪ, ದೊಡ್ಡ ಪದ ಅದು, ಜವಾಬ್ದಾರಿ. ಒಬ್ಬನನ್ನ ಶಿಷ್ಯ ಅಂತ ಕರೆಯೋದು ಒಂದೇ, ನಮ್ಮ ಬ್ಲ್ಯಾಂಕ್ ಚೆಕ್ಗೆ ಸೈನ್ ಹಾಕಿ ಕೊಡೋದು ಒಂದೇ. ಒಬ್ಬನ ಶಿಷ್ಯ ಅಂತ ಕರೆದಾಗ ಆ ವ್ಯಕ್ತಿಯ ಇಡೀ ಬದುಕಿನ ಜವಾಬ್ದಾರಿನ ಹೊರಬೇಕಾಗ್ತದೆ. ಶ್ರೀಮತಿ ಮೋಹನ್ ರಾವ್, ನಮಸ್ಕಾರ. ಆನಂದರಾಜು, ಏನ್ರಿ ಆನಂದರಾಜ್, ನನ್ನ ವಿದ್ಯಾರ್ಥಿಯವರು, ಹೇಗಿದ್ದೀರಾ? ಆಯ್ತು, ಎಲ್ರಿಗೂ ಒಳ್ಳೇದಾಗಲಿ. ನಾನು ನಿಮಗೆ ಪುನಃ ಇನ್ನೊಂದು ದಿವಸ ಸಿಗ್ತೀನಿ. ಇಷ್ಟೇ ಹೇಳಬೇಕಿತ್ತು. ಯಾರಾದರೂ ನಾವು ಕಾಂಟ್ಯಾಕ್ಟ್ ಮಾಡಿಲ್ಲ, ಯಾರು ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ ಮತ್ತೆ ಅವರಿಗೆ ಫೋನ್ ಮಾಡಿ ಅಡ್ಮಿನ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಡ್ಮಿಷನ್ನ ನಾವು ನಾಳೆ ಅಥವಾ ನಾಡಿದ್ದು ಕ್ಲೋಸ್ ಮಾಡ್ತಾ ಇದ್ದೀವಿ. ಪ್ರೇಮ ನಾಯರ್, ನಮಸ್ಕಾರಂ ಗುರುಜಿ. ಆಸಿಡ್ ರಿಫ್ಲೆಕ್ಸ್, ವಾಯ್ಸ್ ಚೇಂಜ್, ವಾಟ್ ಟು ಡೂ, ಪ್ಲೀಸ್ ಅಡ್ವೈಸ್. Again, acid reflux is nothing but a kind of metabolic disorders. Maybe you avoided since long. ತುಂಬ ವರ್ಷದಿಂದ ನೀವು ಅದನ್ನು ಅವಾಯ್ಡ್ ಮಾಡಿದ್ದೀರಾ. ಮೊದಲಿಗೆ ಅದು ನಿಮಗೆ ಅಜೀರ್ಣವಾಗಿ ಕಾಣಿಸ್ಕೊಂಡಿರ್ತದೆ, ಆಸಿಡಿಟಿ ಆಗಿರ್ತದೆ, ಹುಳಿ ತೇಗು ಬಂದಿರ್ತದೆ, ಮೇಲ್ಗಡೆ ಉರಿಯಕ್ಕೆ ಸ್ಟಾರ್ಟ್ ಆಗಿರ್ತದೆ. ಅದು ಇಲ್ಲಿಂದ ಅದು ಮೇಲ್ಮುಖವಾಗಿ ಬರ್ತಾ ಇದೆ. ಸೊ ನೀವೇನು ಮಾಡಿದ್ದೀರಾ? ಅದಕ್ಕೆ ಆ್ಯಂಟಿ ಆ್ಯಸಿಡ್ಡು, ಜಲುಸಿಲ್ಲು ಇವೆಲ್ಲ ಟ್ರೈ ಮಾಡಿರ್ತೀರಾ. ನಿಮಗೆ ಇದು ಏನೋ ಅದೇನಾ ಆಗ್ಲಿಂದ ಅದನ್ನೇ ಹೇಳ್ತಾ ಇರೋದು. ಇಫ್ ಇಟ್ ಈಸ್ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್, ದೇರ್ ಇಸ್ ನೋ ಟ್ರೀಟ್ಮೆಂಟ್ ಇನ್ ಅಲೋಪತಿ. ಪ್ರೇಮಾ ನಾಯರ್, ಹೈಲಿ ರೆಕಮೆಂಡ್ ಟು ಅಟೆಂಡ್ ವಜ್ರಕ್ರಿಯಾ, ಸೊ ಯು ಅಂಡರ್ಸ್ಟ್ಯಾಂಡ್ ಅಟ್ ಲೀಸ್ಟ್ ವಾಟ್ ಇಸ್ ಹ್ಯಾಪನಿಂಗ್ ವಿತ್ ಯು. ನಿಮ್ಗೆ ಅದು ಏನಾಗ್ತಾಯಿದೆ ಅಂತ ಅರ್ಥ ಆಗುತ್ತೆ ಕನಿಷ್ಠ ಪಕ್ಷ. ಆಮೇಲೆ ನೀವು ತೀರ್ಮಾನ ತೆಗೆದುಕೊಳ್ಳಿ. ಅದು ರಿಫ್ಲೆಕ್ಸ್ ಆಗಿ ತುಂಬ ಮೇಲೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ. ಒಳ್ಳೆಯದಾಗಲಿ. ರಘು ಶೆಟ್ರು, ನಮಸ್ಕಾರ. ಸಿದ್ದು ಸ್ವಾಮಿ, 10 ವಿಧವಾದ ಪ್ರಾಣಾಯಾಮಗಳನ್ನು ಮಾಡುವ ವಿಧಾನ ತಿಳಿಸಿ. ಆಹಾ, ನೀವು ಬಿಟ್ಟರೆ ಇಲ್ಲೇ ಮೋಕ್ಷ ಕೊಡಿ ಅಂತ ಕೇಳ್ತಿರಲ್ರಿ.
ಈ ಕೆಲವರು ಹಾಕ್ತಾರೆ ನೋಡಿ, ಕುಂಡೈನಿ ಆ್ಯಕ್ಟಿವೇಶನ್, ಆನ್ಲೈನ್ ಕುಂಡೈನಿ ಆ್ಯಕ್ಟಿವೇಶನ್, ಡಿಆಕ್ಟಿವೇಶನ್ ಅಂಥವ್ರ ಹತ್ರ ಕೇಳಿದ್ರೆ ಮಾಡ್ಬೋದೇನೋ. ಚಿನ್ನು ನಮಸ್ಕಾರ. ಅಭಿಲಾಷ್ ಕೌಶಿಕ್ ನಮಸ್ಕಾರ. ಅಭಿಲಾಷ್ ಕೌಶಿಕ್, ಹೌ ಟು ಡೀಲ್ ವಿತ್ ಟಾಕ್ಸಿಕ್ ಪೀಪಲ್, ವೈ ಯು ವಾಂಟ್ ಟು ಡೀಲ್ ವಿತ್ ದೆಮ್, ಲೈಫ್ ಈಸ್ ವೆರಿ ಶಾರ್ಟ್. ಬದುಕು ತುಂಬ ಚಿಕ್ಕದ್ರಿ. ಯಾರು ಉಸಿರು ಮೊದಲು ನಿಲ್ಲತ್ತೆ ಯಾರಿಗೂ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಎದ್ದೇಳ್ತೀನ ಅಂತ ನಂಗೆ ಗೊತ್ತಿಲ್ಲ. ಮುಂದಿನ ಉಸಿರು ನನ್ನ ಕೈಯಲ್ಲಿ ಇಲ್ಲ. ಪ್ರತಿ ಕ್ಷಣ ಅಮೂಲ್ಯ, ಪ್ರತಿ ಕ್ಷಣ ಅಮೂಲ್ಯ. ಆದ್ದರಿಂದ ಈ ಟಾಕ್ಸಿಕ್ ಪೀಪಲ್ ಜೊತೆಗೆ ಅನಗತ್ಯವಾಗಿ ಗುದ್ದಾಟಕ್ಕೆ ಇಳಿಬೇಡಿ. ನಿಮ್ಮ ಬದುಕಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ. ಯಾರು ನಿಮಗೆ ಅಳೇನಾಗಲ್ಲ ಅವ್ರನ್ನ ಪಕ್ಕಕ್ಕಿಟ್ಟು ಹೋಗ್ತಾ ಇರಿ. ನಿಮ್ಮ ಬದುಕಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ. ನಾವು ಎಲ್ರಿಗೂ ಒಳ್ಳೆಯವರಾಗಿರೋಕ್ಕಾಗಲ್ಲ. ನಾನು ಒಳ್ಳೆಯವನಾಗಿರೋದಕ್ಕೂ ನಾನು ನಿಮಗೆ ಒಳ್ಳೆಯವನಾಗಿರೋದಕ್ಕೂ ವ್ಯತ್ಯಾಸ ಇದೆ. ಎಲ್ಲಿಯವರೆಗೂ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬನಿಗೆ ಸಹಾಯ ಆಗ್ತಾ ಇರುತ್ತೆ ಅಲ್ಲಿ ತನಕ ಅವನು ಎಂಥ ಅನಾಚಾರಿಯಾಗಿದ್ದು ಕೂಡ ಒಳ್ಳೆಯವನಂತಲೇ ಕರೀತು ಸಮಾಜ. ಯಾವಾಗ ನನ್ನ ಉಪಯೋಗ ಇಲ್ಲ ನಿಮಗೆ, ಅಥವಾ ನಾನು ಮಾಡಿದ್ದು ನಿಮಗೆ ಸರಿ ಕಾಣಲ್ಲ, ನಾನು ಕೆಟ್ಟವನಾಗ್ಬಿಡ್ತೀನಿ. ಅದರಿಂದ ಅತಿಯಾಗಿ ಇನ್ನೊಬ್ಬರಿಗೆ ಒಳ್ಳೆಯವರಾಗಿ ಬದುಕುವ ಚಟ ಇರಬಾರ್ದು. ಅದೊಂದು ದೌರ್ಬಲ್ಯ. ಎಲ್ಲರಿಗೂ ಒಳ್ಳೆಯವರಾಗಿ ಬದುಕ್ತೀನಿ ಅನ್ನೋದು ದೌರ್ಬಲ್ಯ. ನೀವು ಹೆಂಗೆ ಇದ್ರೂ 4 ಜನ ಪ್ರೀತಿ ಮಾಡ್ತಾರೆ, 4 ಜನ ನಿಮ್ಮನ್ನು ದ್ವೇಷ ಮಾಡ್ತಾರೆ. ಆದ್ದರಿಂದ ನಿಮಗೆ ಸರಿ ಕಂಡಿದ್ದನ್ನು ಇನ್ನೊಬ್ಬರಿಗೆ ತೊಂದರೆ ಆಗದೇ ಇರೋ ಹಾಗೆ ಮಾಡಿ ಬದುಕಿ ಹೋಗಬೇಕು. ಸಿದ್ದು ಸ್ವಾಮಿ, ಗುರು ಅಂತ ಕರೆದಕ್ಕೆ ಬೇಜಾರೆಲ್ಲ ಯಾಕ್ರಿ ಆಗುತ್ತೆ, ನೀವೆಲ್ಲ ಮನೆಯವ್ರ ಥರ, ಕ್ಷಮೆ ಎಲ್ಲ ಕೇಳಬೇಡಿ. ಸುಮ್ಮನೆ ಅದು ಹಾಗೆ ನಾನು ಸರ್ಕಾಸ್ಟಿಕ್ ಆಗಿ ಹಿಡಿದು ಮಾತದು. ಪ್ರೇಮನ, ಹೌ ಟು ಐ ಜಾಯಿನ್ ವಜ್ರಕ್ರಿಯಾ, ಸೇ ಆಫ್ಟರ್ ದಿಸ್ ಲೈವ್ ಕೈಂಡ್ಲಿ ವಿಸಿಟ್ ದಿಸ್ ಪೇಜ್, ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಫೋನ್ ನಂಬರ್ ಕೊಟ್ಟಿರ್ತೀನಿ, ಅಲ್ಲಿಗೆ ವಾಟ್ಸಪ್ ಮಾಡಿ. ದೇ ವಿಲ್ ಹೆಲ್ಪ್ ಯು ಟು ಜಾಯಿನ್. ಅಕ್ಕಮಾದೇವಿ ನಮಸ್ಕಾರ. ಉದಯ ಶೆಟ್ರು ನಮಸ್ಕಾರ. ಸರಸ್ವತಿ ನಾಗರಾಜ್ ರೆಡ್ಡಿ ನಮಸ್ಕಾರ. ಅಭಿಲಾಷ ಕೌಶಿಕ್ ನಮಸ್ಕಾರ. ಸಿದ್ದು ಸ್ವಾಮಿ ಅವರು, ನಿಮಗೆ ಬೇಜಾರಾಗಿದ್ದರೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನಾನು ಸುಮ್ಮನೆ ಹಾಗೆ ತಮಾಷೆ ಮಾಡಿದ್ದು, ಸೀರಿಯಸ್ ಆಗಿ ತಗೋಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಪುನಃ ನಾನು ನಿಮಗೆ ಇನ್ನೊಂದು ದಿವಸ ಸಿಗ್ತೀನಿ. ಆರೋಗ್ಯವಾಗಿರಿ, ಆನಂದವಾಗಿರಿ. ಟಾಕ್ಸಿಕ್ ಪೀಪಲ್ನ ಡೀಲ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಬದುಕನ್ನು ನೀವು ಡೀಲ್ ಮಾಡಿ. ನಿಮ್ಮ ಬಗ್ಗೆ ಪ್ರೀತಿ ಮಾಡೋರು ಹೇಗೆ ಪ್ರೀತಿ ಮಾಡ್ತಾರೆ, ದ್ವೇಷ ಮಾಡೋರು ಹೇಗೂ ದ್ವೇಷ ಮಾಡ್ತಾರೆ. ನೀವು ನಿಮ್ಮ ಬದುಕನ್ನು ಬದುಕಬೇಕು. ಒಳ್ಳೆಯವರಾಗಿರಿ. ಎಲ್ಲರಿಗೂ ಒಳ್ಳೆಯವರಾಗುವ ಚಟ ಬೇಡ. ಗೋಪಾಲಕೃಷ್ಣ ಅವರು ನಮಸ್ಕಾರ. ಧನ್ಯವಾದ. ನಾನು ನಿಮಗೆ ಪುನಃ ಇನ್ನೊಂದು ಸಿಗ್ತೀನಿ. ಕೊನೆಯದಾಗಿ ವಜ್ರಕರೆ 23ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ ಆನ್ಲೈನ್ ಕೋರ್ಸ್. ಅದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7:30 ಗಂಟೆ ತನಕ ಆಗುತ್ತೆ. 10 ದಿವಸ ನಾನೇ ಅದನ್ನು ತೆಗೆದುಕೊಳ್ತೀನಿ. ನಾಡಿದ್ದು ಲಾಸ್ಟ್ ಡೇ ಅಪ್ಲೈ ಮಾಡಲಿಕ್ಕೆ. ಅಪ್ಲೈ ಮಾಡಿ ಯಾರಿಗೆ ಅವಕಾಶ ಸಿಗೋದಿಲ್ಲ ಈ ಬ್ಯಾಚಲ್ಲಿ, ಅವರು ನೆಕ್ಸ್ಟ್ ಬ್ಯಾಚಿಗೆ ನಾನು ಯಾವಾಗ ಮಾಡ್ತೀವಿ ಅಂತ ಆಗ ನಿಮಗೆ ಅವಕಾಶ ಸಿಗುತ್ತೆ. ನಿಮಗೆ ಒಳ್ಳೆಯದಾಗಲಿ. ಧನ್ಯವಾದ. ಒಳ್ಳೆಯ ವಿಷಯನ ಹಂಚ್ಕೊಳ್ಳಿ, ಎಲ್ರಿಗೂ ಸಹಾಯ ಆಗಲಿ.